ಹಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಫ್ ಚಾನಲ್ಗೆ ಸ್ವಾಗತ. ಇವತ್ತಿನ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ ಜನವರಿ 3, 2022 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಆರಂಭ ಮಾಡ್ತಾ ಇದ್ದೀವಿ. ಇವತ್ತಿನ ದಿನಪತ್ರಿಕೆಯಿಂದ ಚರ್ಚೆ ಮಾಡ್ತಿರೋಂಥ ಮೊದಲನೇ ಆರ್ಟಿಕಲ್ 8 lakh ಇನ್ಕಮ್ ರೀಸನಬಲ್ ಕ್ಯಾಪ್ ಫಾರ್ EWS ಕೋಟಾ ಸೆಂಟರ್ ಟೆಲ್ ಸುಪ್ರೀಂ ಕೋರ್ಟ್. ಇದು ನಿಮ್ಮ UPSC ಸಿಲೆಬಸ್ ಜನರಲ್ ಸ್ಟಡೀಸ್ ಪೇಪರ್ 2 ಗವರ್ನೆನ್ಸ್ ಕಾನ್ಸ್ಟಿಟ್ಯೂಷನ್ ಕೆಳಗೆ ಬರುತ್ತೆ, ಇಂಡಿಯನ್ ಪಾಲಿಟಿ ಕೆಳಗೆ ಬರುತ್ತೆ. ನಿಮ್ಮ KPSC ಸಿಲೆಬಸ್ ಪ್ರಿಲಿಮ್ಸ್ ಎಕ್ಸಾಮ್ಗೆ ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 2 ಇಂಡಿಯನ್ ಪಾಲಿಟಿ ಕೆಳಗೆ ಬರುತ್ತೆ. ಈ ಒಂದು ಆರ್ಟಿಕಲ್ ಅಲ್ಲಿ ನಾವು EWS ಕೋಟಾ ಅಂದರೆ ಎಕನಾಮಿಕ್ ವೀಕರ್ ಸೆಕ್ಷನ್ಗಾಗಿ ಏನು ರಿಸರ್ವೇಷನ್ ಆರಂಭ ಮಾಡಲಾಯಿತು ಅದ್ರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ. ನಾವು ರಿಸರ್ವೇಷನ್ ಯಾವ ಬೇಸಿಸ್ ಮೇಲೆ ಕೊಡ್ತೀವಿ? ಸಮಾನತೆ ಅಂದರೆ ಏನು? ನಮ್ಮ ಸಂವಿಧಾನದಲ್ಲಿ ಏನು ರೈಟ್ ಟು ಈಕ್ವಾಲಿಟಿ ಇದೆ ಅದರ ಪ್ರಕಾರ ನಾವು ಈಕ್ವಲ್ ಶಾಲ್ ಬಿ ಟ್ರೀಟೆಡ್ ಈಕ್ವಲಿ, ಸಮಾನವಾಗಿರೋರನ್ನ ಸಮಾನವಾಗಿ ಟ್ರೀಟ್ ಮಾಡ್ತೀವಿ. ಅದೇ ಅನ್ಈಕ್ವಲ್ ಶಾಲ್ ಬಿ ಟ್ರೀಟೆಡ್ ಅನ್ಈಕ್ವಲಿ, ಅಸಮಾನರನ್ನ ನಾವು ಅಸಮಾನವಾಗಿ ಟ್ರೀಟ್ ಮಾಡ್ತೀವಿ. ಉದಾಹರಣೆಗೆ ಈಗ ಇಬ್ಬರು ವ್ಯಕ್ತಿಗಳಿದ್ದಾರೆ ಅಂತ ಅನ್ಕೊಳ್ಳಿ, A and B. ಸೊ ಇಲ್ಲಿ Aಗೆ ಎಲ್ಲ ಸೌಕರ್ಯಗಳು ಸಿಕ್ಕಿದೆ ಆದರೆ Bಗೆ ಸಿಕ್ಕಿಲ್ಲ, ಇವರು ಅಸಮಾನರಾದರು. ಈ ಅಸಮಾನರನ್ನು ನಾವು ಸಮಾನವಾಗಿ ಟ್ರೀಟ್ ಮಾಡೋದಿಲ್ಲ. Bಗೆ ಏನು ಸಿಕ್ಕಿಲ್ಲ ಅದಕ್ಕಾಗಿ ಸರ್ಕಾರ ರಿಸರ್ವೇಷನ್ನ ಕೊಟ್ಟು ಇಬ್ಬರಿಗೆ ಒಂದೇ ಸಮಕ್ಕೆ ತಗೊಂಡು ಬರುತ್ತೆ. ಸೊ ಅಸಮಾನರನ್ನು ನಾವು ಅಸಮಾನವಾಗಿ ಟ್ರೀಟ್ ಮಾಡ್ತಾ ಇದ್ದೀವಿ. 1980 ಬಂದಂತಹ ಮಂಡಲ್ ಕಮಿಷನ್ ರಿಪೋರ್ಟ್ ಹಾಗೂ ಅದರ ನಂತರವೇ ಬಂದಂತಹ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್ ಇಂದಿರಾ ಸಾಹ್ನಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ, ಇವುಗಳ ಮೂಲಕ ಭಾರತದಲ್ಲಿ ರಿಸರ್ವೇಷನ್ ಆರಂಭ ಮಾಡಲಾಯಿತು SC ST ಹಾಗೂ OBCಗೆ. ಹಾಗೂ ಜಡ್ಜ್ಮೆಂಟ್ನಂತೆ 50%ಗಿಂತ ಜಾಸ್ತಿ ರಿಸರ್ವೇಷನ್ ಕೊಡಬಾರ್ದು ಅಂತ ಕೂಡ ಆಯಿತು. ಇದರಿಂದಾಗಿ ಎಷ್ಟು ಸಹಾಯ ಆಗಿದೆ ಅನ್ನೋದು ನಾವು ಟ್ರ್ಯಾಕ್ ಮಾಡಿ ನೋಡಿದಾಗ ಪ್ಲಾನಿಂಗ್ ಕಮಿಷನ್ 2004, 2005, 2011, 12 ನಾವು ಇಲ್ಲಿ ಮಾಹಿತಿಯನ್ನು ನೋಡ್ಬೋದು. ಎಸ್ಪೆಷಲಿ ಈ ಕಮ್ಯುನಿಟಿಗಳಲ್ಲಿ SC ST OBC ಕಮ್ಯುನಿಟಿಗಳಲ್ಲಿ ಯಾರು ಬಡತನ ರೇಖೆಗಿಂತ ಕೆಳಗಿದ್ರು ಅವರಲ್ಲಿ ಸಾಕಷ್ಟು ಜನ ಅದರಿಂದ ಹೊರಗೆ ಬರೋಕ್ಕೆ ಸಾಧ್ಯ ಆಯಿತು ಅಂತ. ಸೊ ಇದನ್ನು ನಾವು ಗಮನಿಸಿದಾಗ ಈ ಕ್ಯಾಟಗರಿಗಳು SC ST OBC ಬಿಟ್ಟು ಜನರಲ್ ಕ್ಯಾಟಗರಿಯಲ್ಲಿ ಇರುವಂಥ ಎಕನಾಮಿಕಲಿ ವೀಕರ್, ಎಸ್ಪೆಷಲಿ ಯಾರು ಬಡತನದ ರೇಖೆ ಕೆಳಗೆ ಇದ್ದಾರೆ ಅವರಿಗೆ ಪಾಲಿಸಿ ಫ್ರೇಮ್ ಮಾಡಬೇಕು ಅನ್ನೋ ಕಾರಣದಿಂದ 103rd ಅಮೆಂಡ್ಮೆಂಟ್ ಆ್ಯಕ್ಟ್ನ ಮೂಲಕ ನಾವು 16(6) ಈ ಎರಡು ಆರ್ಟಿಕಲ್ನ ಇನ್ಸರ್ಟ್ ಮಾಡಿ ಕೇವಲ ಸೋಷಿಯಲಿ ಆ್ಯಂಡ್ ಎಜುಕೇಷನಲಿ ಬ್ಯಾಕ್ವರ್ಡ್ ಅಲ್ಲ, ಎಕನಾಮಿಕಲಿ ವೀಕರ್ ಸೆಕ್ಷನ್ಸ್ಗೂ ಕೂಡ ರಿಸರ್ವೇಷನ್ ಕೊಡಬೇಕು ಅನ್ನೋದು ಈ ಒಂದು ತಿದ್ದುಪಡಿಯ ಮೂಲಕ ಬಂತು. ಹಾಗಾಗಿ ಈ 103rd ಅಮೆಂಡ್ಮೆಂಟ್ನ ಮುಖಾಂತರ 10% ರಿಸರ್ವೇಷನ್ ನಾವು ಜಾಬ್ಸಲ್ಲಿ ಹಾಗೂ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸಲ್ಲಿ ಎಕನಾಮಿಕಲಿ ಬ್ಯಾಕ್ವರ್ಡ್ ಸೆಕ್ಷನ್ಗೆ ಜನರಲ್ ಕ್ಯಾಟಗರಿಯಲ್ಲಿ ಕೊಡೋಕ್ಕೆ ಸಾಧ್ಯ ಆಯಿತು. ಇದ್ರ ಕೆಳಗೆ ಯಾರಿಗೆ ಬೆನಿಫಿಟ್ ಸಿಗುತ್ತೆ ಅವ್ರನ್ನ ನಾವು ಹೇಗೆ ಗುರುತಿಸ್ತೀವಿ? ಕೆಲವೊಂದು ಅದಕ್ಕೆ ಕ್ರೈಟೀರಿಯಾಗಳನ್ನ ಹಾಕ್ಕೊಂಡಿದ್ದೀವಿ ನಾವು. ಹೌಸ್ ಹೋಲ್ಡ್ ಇನ್ಕಮ್ ಪರ್ ಇಯರ್ 8 ಲಕ್ಷಕ್ಕಿಂತ ಕಮ್ಮಿ ಇರುವಂಥವ್ರು, ಅಗ್ರಿಕಲ್ಚರ್ ಲ್ಯಾಂಡ್ 5 ಎಕರೆಗಿಂತ ಕಮ್ಮಿ ಇರುವಂಥವ್ರು, 1000 ಸ್ಕ್ವೇರ್ ಫೀಟ್ಗಿಂತ ಕಮ್ಮಿ ಒಂದು ಸಣ್ಣ ಮನೆಯಲ್ಲಿ ಇರುವಂಥವ್ರು, ನೋಟಿಫೈಡ್ ಮುನ್ಸಿಪಾಲಿಟಿ ಅಂತಂದರೆ 100 ಯಾರ್ಡ್ಸ್ಗಿಂತ ಕಮ್ಮಿ ರೆಸಿಡೆನ್ಷಿಯಲ್ ಪ್ಲಾಟ್ ಇರೋವಂಥವ್ರು, ನಾನ್ ನೋಟಿಫೈಡ್ ಅಂತಂದರೆ 200 ಯಾರ್ಡ್ಸ್. ಈ ಥರದ ಒಂದು ಕ್ಯಾಟಗರಿಯ ಮೇಲೆ ನಾವು ಈ ರಿಸರ್ವೇಷನ್ಗೆ ಎಲಿಜಿಬಿಲಿಟಿಯನ್ನು ಡಿಸೈಡ್ ಮಾಡ್ತಾ ಇದ್ದೀವಿ. ಈ ರೀತಿ ನಾವು ಆರ್ಥಿಕವಾದ ಆಧಾರದ ಮೇಲೆ ಕ್ರೈಟೀರಿಯಾ ಮೇಲೆ ಕೋಟಾವನ್ನು ಕೊಟ್ಟಾಗ ನಮ್ಮ ದೇಶದಲ್ಲಿ ಇರುವಂಥ ಎಜುಕೇಷನ್ ಹಾಗೂ ಇನ್ಕಮ್ ಇನ್ಇಕ್ವಾಲಿಟಿ ಏನಿದೆ ಅದರಿಂದ ಏನು ಇವತ್ತು ಅಸಮಾನತೆ ಇದೆ ಅದನ್ನು ನಾವು ಅಡ್ರೆಸ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇಲ್ಲಿ ಸಮಸ್ಯೆ ಏನು ಅಂತಂದರೆ ನಾವು ಯಾವ ಕ್ರೈಟೀರಿಯಾನ ತೊಗೊಂಡಿದ್ವಿ, ಇಲ್ಲಿ 8 ಲಕ್ಷ ಪರ್ ಇಯರ್ ಏನಿದೆ ಹೌಸ್ ಹೋಲ್ಡ್ ಇನ್ಕಮ್ ಆ ಆಧಾರವನ್ನು ತೊಗೊಂಡಿದ್ವಿ. ಈ ಒಂದು ಕ್ರೈಟೀರಿಯಾ ಆರ್ಬಿಟ್ರಿನ ಅನ್ನೋ ಒಂದು ಪ್ರಶ್ನೆ ಮುಂದೆ ಬರುತ್ತೆ. ಅಂದರೆ 8 ಲಕ್ಷನೇ ಲಿಮಿಟ್ ಯಾಕೆ ಹಾಕಲಾಗಿದೆ? ಯಾವ ಆಧಾರದ ಮೇಲೆ? ಏನು ಡೇಟಾ ಸ್ಟಡಿ ಮಾಡಲಾಯ್ತಾ ಅಥವಾ ವೇಗಾಗಿ ಹಾಕಿದಾರಾ? ಈ ಒಂದು ಪ್ರಶ್ನೆ ಮುಂದೆ ಬರುತ್ತೆ. ಇದೇ ಮುತುವರ್ಜಿಯಿಂದ ಸುಪ್ರೀಂ ಕೋರ್ಟ್ ಕೂಡ ಸರ್ಕಾರಕ್ಕೆ ಪ್ರಶ್ನೆ ಕೇಳ್ತು. ಈಗ ನಮ್ಮ ದೇಶದಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಬೇರೆ ಬೇರೆ GDP ಇದೆ, GDP ಪರ್ ಕ್ಯಾಪಿಟಲ್ ಡಿಫ್ರೆಂಟ್ ಇದೆ. ಸೊ ಯಾವ ಬೇಸಿಸ್ ಮೇಲೆ 8 ಲಕ್ಷ ಈ ಒಂದು ಕನ್ಕ್ಲೂಷನ್ಗೆ ಬಂದಿದ್ದೀರಾ ಅನ್ನೋ ಒಂದು ಪ್ರಶ್ನೆ ಮುಂದೆ ಬಂದಿತ್ತು. ಅದನ್ನು ಉತ್ತರಿಸ್ಲಿಕ್ಕಾಗಿ ಒಂದು ಕಮಿಟಿಯ ರಚನೆ ಆಗಿತ್ತು. ಆ ಕಮಿಟಿಯಿಂದ ಹೊರಗೆ ಬಂದಿರುವಂಥ ಮಾಹಿತಿಯನ್ನು ನಾವು ಇವತ್ತಿನ ಈ ಆರ್ಟಿಕಲಲ್ಲಿ ಓದ್ತಾ ಇದ್ದೀವಿ. ಇಲ್ಲಿ ನಾವು ಎಕ್ಸ್ಪರ್ಟ್ ಕಮಿಟಿ ಮುಖಾಂತರ 2 ಪ್ರಶ್ನೆಗಳನ್ನ ಉದ್ದೇಶಿಸೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. 8 ಲಕ್ಷ ಲಿಮಿಟ್ ಏನಿದೆ ಅದು ಓವರ್ ಇನ್ಕ್ಲೂಸಿವ್ ಇದೆಯಾ? ಈಗ 8 ಲಕ್ಷ ನಾವು ಲಿಮಿಟ್ ಹಾಕ್ಕೊಂಡು ಅದ್ರ ಕೆಳಗೆ ಅಂದರೆ ಅಷ್ಟು ಹೌಸ್ ಹೋಲ್ಡ್ ಇನ್ಕಮ್ಗಿಂತ ಕೆಳಗಿರೋರಿಗೆ ಬೆನಿಫಿಟ್ ಸಿಗಬೇಕು ಅಂತಂದರೆ ಈಗ 5 ಲಕ್ಷಕ್ಕಿಂತ ಕಮ್ಮಿ ಇರೋರು ಅಂದರೆ ಲೋವರ್ ಇನ್ಕಮ್ ಬ್ರ್ಯಾಕೆಟ್ ಇರೋರಿಗೆ ಜಾಸ್ತಿ ಬೆನಿಫಿಟ್ ಸಿಗಲಿ ಅಂತ ಎಕ್ಸ್ಪೆಕ್ಟ್ ಮಾಡ್ತೀವಿ. ಆದರೆ ಈ 5ರಿಂದ 8 ಲಕ್ಷದ ಮಧ್ಯ ಏನು ಜಾಸ್ತಿ ಹೈಯರ್ ಬ್ರ್ಯಾಕೆಟಲ್ಲಿದ್ದಾರೆ ಅವರೇನೇ ಜಾಸ್ತಿ ಈ ರಿಸರ್ವೇಷನ್ನ ಬೆನಿಫಿಟ್ ತಗೋತಾ ಇದ್ದಾರಾ? ಈ ಒಂದು ಪ್ರಶ್ನೆಗೆ ನಾವು ಮಾಹಿತಿಯನ್ನು ನೋಡಿದಾಗ UPSC ಸೆಲೆಕ್ಷನ್ಸ್ ಇರ್ಬೋದು, ನೀಟ್ JEE ಮೇನ್ ಸೆಲೆಕ್ಷನ್ಸ್ ಇರ್ಬೋದು, ಅದರಲ್ಲಿ ನೋಡಿದ್ರೆ ಕೇವಲ 9%ಇಂದ 8.2% ಅಷ್ಟು EWS ಕ್ಯಾಂಡಿಡೇಟ್ಸ್ 5ರಿಂದ 8 ಲಕ್ಷದ ಲಿಮಿಟಲ್ಲಿ ಇದ್ದಾರೆ. ಹಾಗಾಗಿ ಇಲ್ಲ, ಇದು ಓವರ್ ಇನ್ಕ್ಲೂಸಿವ್ ಇಲ್ಲ. ಯಾರಿಗೆ ಅವಶ್ಯಕತೆ ಇದೆ ಅಂಥವ್ರನ್ನ ನಾವು ಇಲ್ಲಿ ಇನ್ಕ್ಲೂಡ್ ಮಾಡ್ಕೊಂಡಿದ್ದೀವಿ. ಅಂದರೆ ಯಾರಿಗೆ ಜಾಸ್ತಿ ಅವಶ್ಯಕತೆ ಇದೆ, ಲೋವರ್ ಇನ್ಕಮ್ ಬ್ರ್ಯಾಕೆಟಲ್ಲಿ ಇರೋರು ಅವರಿಗೇನೆ ಈ ಒಂದು ಕೋಟಾದಿಂದ ಮ್ಯಾಕ್ಸಿಮಮ್ ಬೆನಿಫಿಟ್ ಸಿಗ್ತಾ ಇದೆ ಅಂತ ಇಲ್ಲಿ ಎಕ್ಸ್ಪರ್ಟ್ ಕಮಿಟಿ ಹೇಳ್ತಾ ಇದೆ.
ಇನ್ನೊಂದು ನಾವು ಈ 8 ಲಕ್ಷ ಲಿಮಿಟ್ ಏನಿದೆ ಅದರಿಂದಾಗಿ ಏನು ಅನ್ಡಿಸರ್ವಿಂಗ್ ಕ್ಯಾಂಡಿಡೇಟ್ಸ್ ಬರ್ತಾ ಇದ್ದಾರೆ ಅನ್ನೋ ಒಂದು ಅಸಂಪ್ಷನ್ಸ್ ಇದೆ, ಅದಕ್ಕೆ ಏನು ಸಾಕ್ಷಿ ಇಲ್ಲ ಅಂತ ಕೂಡ ಈ ರಿಪೋರ್ಟ್ ಹೇಳ್ತಾ ಇದೆ. ಸೊ ಇದು ಮೊದಲನೇ ಪ್ರಶ್ನೆ. ಎರಡನೇ ಪ್ರಶ್ನೆ ಏನು ಅಂತಂದರೆ, OBC ಕ್ರೀಮಿ ಲೇಯರ್ಗೆ ಏನು 8 ಲಕ್ಷದ ಲಿಮಿಟ್ ಇದೆ ಅದನ್ನೇ ಮೆಕ್ಯಾನಿಕಲ್ ಆಗಿ EWSಗೂ ಕೂಡ ಅಡಾಪ್ಟ್ ಮಾಡಿದಾರಾ? ಈ ಪ್ರಶ್ನೆಗೆ ಎಕ್ಸ್ಪರ್ಟ್ ಕಮಿಟಿ ಇಲ್ಲಿ ಸ್ಪಷ್ಟನೆಯನ್ನು ನೀಡ್ತಾ ಇದೆ. EWS ಕ್ರೈಟೀರಿಯಾಗೂ OBC ಕ್ಯಾಟಗರಿಗೂ ವ್ಯತ್ಯಾಸ ಇದೆ. EWS ಕ್ರೈಟೀರಿಯಾ ನೋಡಿದಾಗ ಫೈನಾನ್ಷಿಯಲ್ ಇಯರ್ ಅಂದರೆ ಅಪ್ಲಿಕೇಶನ್ ಹಾಕಿದಂಥ ಹಿಂದಿನ ಒಂದು ಫೈನಾನ್ಷಿಯಲ್ ಇಯರ್ನ ಆದಾಯ ತಗೊಳ್ಳಲಾಗುತ್ತೆ. ಅದೇ OBCಗೆ ಗ್ರಾಸ್ ಆ್ಯನ್ಯುಯಲ್ ಇನ್ಕಮ್ ಹಾಗೂ ಅದರ ಹಿಂದಿನ 3 ವರ್ಷ ಕಾನ್ಸಿಕ್ಯೂಟಿವ್ ಇಯರ್ಸ್ನ ಇನ್ಕಮ್ ತಗೊಳ್ಳಲಾಗುತ್ತೆ. OBC ಲೇಯರ್ ಒಳಗೆ ಅಂದರೆ OBC ಕ್ರೀಮಿ ಲೇಯರ್ ಏನಿದೆ ಅದರೊಳಗೆ ಅಗ್ರಿಕಲ್ಚರ್, ಟ್ರೆಡಿಷನಲ್, ಆರ್ಟಿಷನಲ್, ಪ್ರೊಫೆಷನಲ್ಸ್ ಏನಿರ್ತಾರೆ ಅದರಿಂದಾಗಿ ಬರುವಂಥ ಆದಾಯವನ್ನು ಎಕ್ಸ್ಕ್ಲೂಡ್ ಮಾಡಲಾಗಿದೆ. ಆದರೆ EWS ಒಳಗೆ ಫಾರ್ಮಿಂಗ್ ಎಲ್ಲ ಸೋರ್ಸಸ್ನ ಕೂಡ ಇನ್ಕ್ಲೂಡ್ ಮಾಡಲಾಗಿದೆ. ಹಾಗಾಗಿ ಕೇಂದ್ರ ಸರ್ಕಾರ 8 ಲಕ್ಷ ಅನ್ನೋ ಒಂದು ನಂಬರ್ನ ಮೆಕ್ಯಾನಿಕಲಿ ಅಡಾಪ್ಟ್ ಮಾಡ್ಕೊಂಡಿದೆ ಅನ್ನೋ ಒಂದು ನೋಷನ್ ಏನಿದೆ ಅದು ಸರಿಯಲ್ಲ ಅಂತ ಇಲ್ಲಿ ಎಕ್ಸ್ಪರ್ಟ್ ಕಮಿಟಿ ಹೇಳ್ತಾ ಇದೆ. ಒಟ್ಟಾರೆ EWS ಕ್ರೈಟೀರಿಯಾಗೆ ಏನು 8 ಲಕ್ಷ ಲಿಮಿಟ್ನ ಹಾಕಲಾಗಿದೆ ಅದನ್ನು ರಿಟೇನ್ ಮಾಡಬಹುದು ಅಂತ ಕಮಿಟಿ ರೆಕಮೆಂಡೇಶನ್ ಕೊಡ್ತಾ ಇದೆ. ಹಾಗೆ ರೆಸಿಡೆನ್ಷಿಯಲ್ ಅಸೆಟ್ ಕ್ರೈಟೀರಿಯಾನ ತೆಗೆದು ಹಾಕ್ಬೋದು. ಈಗ ಏನಾದ್ರು ಹೊಸ ಮೆಥಡ್ನ ತಗೊಂಡ್ರೆ ಅದರಿಂದಾಗಿ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತ ಕೂಡ ಪಾಯಿಂಟ್ ಔಟ್ ಮಾಡಿದೆ. ಪರೀಕ್ಷಾ ದೃಷ್ಟಿಕೋನದಿಂದ ನಾವು ಈಗ ತಾನೇ ಏನು ಬ್ಯಾಕ್ಗ್ರೌಂಡ್ ಆಫ್ ಆರ್ಟಿಕಲ್ ಓದಿದ್ವಿ, ಅದರಲ್ಲಿ ಏನು ತಿದ್ದುಪಡಿ ಒಳಗೆ ಏನು ಆರ್ಟಿಕಲ್ಸ್ನ ಇನ್ಸರ್ಟ್ ಮಾಡಲಾಗಿದೆ, ಈ ಎಲ್ಲ ಮಾಹಿತಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆ ಅದಾದಮೇಲೆ ಈಗ ನಾವೇನು ವಿಶ್ಲೇಷಣೆ ಮಾಡಿದ್ವಿ, ಈ ಕ್ರೈಟೀರಿಯಾ ಏನೇನು ಇದೆ ಹಾಗೂ ಯಾವ ಬೇಸಿಸ್ ಮೇಲೆ ಬಂದಿದ್ದೀವಿ ಅಂತ, ಇದೆಲ್ಲ ನಿಮ್ಮ ಪರೀಕ್ಷೆಗೆ ಮುಖ್ಯ ಆಗುತ್ತೆ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ಟೆಕ್ಸ್ಟ್ ಆ್ಯಂಡ್ ಕಾಂಟೆಕ್ಸ್ನ ಪೇಜಲ್ಲಿ ಇರುವಂಥ ದ ಫಂಕ್ಷನಿಂಗ್ ಆಫ್ ಇನ್ಸಕಾಗ್ ಆರ್ಟಿಕಲ್. ನಮ್ಮ ಪರೀಕ್ಷೆಗೆ ಮುಖ್ಯವಾಗಿರುವಂಥ ಒಂದು ಟಾಪಿಕ್. UPSC ಹಾಗೂ KPSC ಸಿಲೆಬಸ್ ಪ್ರಿಲಿಮ್ಸ್ ಹಾಗೂ ಮೇನ್ಸ್ ಜನರಲ್ ಸ್ಟಡೀಸ್ ಪೇಪರ್ 2, ಜನರಲ್ ಸ್ಟಡೀಸ್ ಪೇಪರ್ 3 ಕೆಳಗೆ ಬರುವಂಥದ್ದು. ಜನರಲ್ ಸ್ಟಡೀಸ್ ಪೇಪರ್ 2 ಅಲ್ಲಿ ಈ ಪ್ಯಾಂಡಮಿಕ್ನ ಹ್ಯಾಂಡಲ್ ಮಾಡೋಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ಆ ಕ್ರಮಗಳ ಕೆಳಗೆ ಇನ್ಸಕಾಗ್ ಗೊತ್ತಿರಬೇಕು. ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಜನರಲ್ ಸ್ಟಡೀಸ್ ಪೇಪರ್ 3 ಕೆಳಗೆ ಇನ್ಸಕಾಗ್ ಅಂದರೆ ಏನು ಮಾಡುತ್ತೆ, ಅದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ತಂತ್ರಜ್ಞಾನ, ಜಿನೋಮ್ ಅಂದರೆ ಏನು, ಜಿನೋಮ್ ಸೀಕ್ವೆನ್ಸಿಂಗ್ ಅಂದ್ರೆ ಏನು, ಇದೆಲ್ಲ ಗೊತ್ತಿರಬೇಕಾಗತ್ತೆ. ಮೊದಲನೇದಾಗಿ ಇನ್ಸಕಾಗ್ ಅಂದ್ರೆ ಏನು? INSACOG ಇನ್ಸಕಾಗ್ ಅಂದ್ರೆ ಇಂಡಿಯನ್ SARS-CoV-2 ಜಿನೋಮಿಕ್ಸ್ ಕನ್ಸಾರ್ಟಿಯಂ ಅಂದ್ರೆ ಒಂದು ರೀತಿ ಅಸೋಸಿಯೇಷನ್, ಜಿನೋಮ್ ಸೀಕ್ವೆನ್ಸಿಂಗ್ ಲ್ಯಾಬ್ಗಳ ಅಸೋಸಿಯೇಷನ್. ಸೊ ಒಟ್ಟಾರೆ ನಮ್ಮ ದೇಶದಲ್ಲಿ ಇರುವಂಥ 10 ಲ್ಯಾಬ್ಗಳು, 18 ಸ್ಯಾಟಲೈಟ್ ಲ್ಯಾಬ್ಗಳು ಎಲ್ಲ ಸೇರಿ 28 ಲ್ಯಾಬ್ಗಳ ಒಂದು ಅಸೋಸಿಯೇಷನ್ ಅಥವಾ ಕನ್ಸಾರ್ಟಿಯಂ ಈ ಇನ್ಸಕಾಗ್. ಕೇಂದ್ರ ಸರ್ಕಾರ ಈ ಇನ್ಸಕಾಗ್ ಅನ್ನು 30 ಡಿಸೆಂಬರ್ 2020 ಎಂದು ಎಸ್ಟಾಬ್ಲಿಷ್ ಮಾಡ್ತು. ಯಾವ ಕಾರಣಕ್ಕೆ ಎಸ್ಟಾಬ್ಲಿಷ್ ಮಾಡ್ತು? SARS-CoV-2 ನಾವೇನು ಕೋವಿಡ್ ವೈರಸ್ ಅಂತ ಕರಿತೀವಿ ಅದರೊಳಗೆ ಏನು ಬದಲಾವಣೆಗಳಾಗ್ತಾ ಇದೆ ಜಿನೋಮಿಕ್ ಲೆವೆಲಲ್ಲಿ ಅದನ್ನು ಮಾನಿಟರ್ ಮಾಡೋದಕ್ಕೆ ಈ ಒಂದು ಕನ್ಸಾರ್ಟಿಯಂನ ರಚನೆ ಆಯಿತು. ಹೇಗೆ ಮಾಡ್ತಾರೆ, ಯಾಕೆ ಮಾಡ್ತಾರೆ? ಜಿನೋಮ್ ಅಂತ ಅಂದರೆ ಒಂದು ಜೀವಿಯ ಕಂಪ್ಲೀಟ್ ಸೆಟ್ ಆಫ್ ಜೆನೆಟಿಕ್ ಇನ್ಫಾರ್ಮೇಷನ್. ಜಿನೋಮ್ ಸೀಕ್ವೆನ್ಸಿಂಗ್ನ ಮುಖಾಂತರ ಈ ಜಿನೋಮ್ಗಳ ಸ್ಟ್ರಕ್ಚರ್ ಇರ್ಬೋದು, ಫಂಕ್ಷನ್ ಇರ್ಬೋದು, ಎವಲ್ಯೂಷನ್ ಇರ್ಬೋದು, ಇವುಗಳನ್ನ ವಿಶ್ಲೇಷಣೆ ಮಾಡಲಾಗುತ್ತೆ. ಅದೇ ಜಿನೋಮ್ ಸೀಕ್ವೆನ್ಸಿಂಗ್. ಇದನ್ನು ನಾವು ಕೋವಿಡ್ ಪ್ಯಾಂಡಮಿಕ್ ಹಿನ್ನೆಲೆಯಲ್ಲಿ ಅರ್ಥ ಮಾಡ್ಕೊಳೋದಿದ್ರೆ ನಾವು ಕೆಲವೊಂದು ವೇರಿಯೇಷನ್ಸ್, ಕೊರೋನಾ ವೈರಸ್ಗೆ ಆಲ್ಫಾ, ಬೀಟಾ, ಡೆಲ್ಟಾ, ಈಗ ಒಮಿಕ್ರಾನ್ ಇರ್ಬೋದು, ವೇರಿಯಂಟ್ ಆಫ್ ಕನ್ಸರ್ನ್ ಅಂತ ಕೂಡ ಇವುಗಳನ್ನ ಕೆಲವೊಂದನ್ನು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ರೆಕಗ್ನೈಸ್ ಮಾಡ್ತಾ ಇತ್ತು ಅಲ್ವಾ. ಅಂದರೆ ಎಷ್ಟು ಬೇಗ ಹರಡ್ತಾ ಇದೆ, ಹೇಗೆ ಹರಡ್ತಾ ಇದೆ, ಈಗ ನಾವು ತೊಗೊಂಡಿರೋಂಥ ವ್ಯಾಕ್ಸಿನೇಷನ್ ಇದಕ್ಕೆ ಸಾಕಾಗತ್ತಾ, ಇದೆಲ್ಲ ಚರ್ಚೆಗೆ ಬರ್ತಿರತ್ತಲ್ವಾ. ಇದನ್ನೆಲ್ಲ ಹೇಗೆ ನಾವು ತಿಳ್ಕೊತಾ ಇದ್ದೀವಿ? ಕೊರೋನಾ ವೈರಸ್ನ ಏನು ಜೆನೆಟಿಕ್ ಮೆಟೀರಿಯಲ್ RNA ಇದೆ ಅದನ್ನು ಐಸೋಲೇಟ್ ಮಾಡಿ ಜಿನೋಮ್ ಸೀಕ್ವೆನ್ಸಿಂಗ್ ಮುಖಾಂತರ ನಾವು ತಿಳ್ಕೊತಾ ಇದ್ದೀವಿ. ಸೊ ಈ ಹೊಸ ಕೊರೋನಾ ವೈರಸ್ಗಳು ಏನು ಬರ್ತಾ ಇರುತ್ತೆ, ಮ್ಯೂಟೇಷನ್ಸ್ ಅಂತ ನಾವು ಕರಿತೀವಿ, ಅದರದ್ದು ಎಷ್ಟು ಇನ್ಫೆಕ್ಟಿವಿಟಿ ಇದೆ ಅಂದರೆ ಎಷ್ಟು ಸ್ಪ್ರೆಡ್ ಆಗ್ತಾ ಇದೆ, ಅದು ನಮ್ಮ ಇಮ್ಯೂನ್ ಸಿಸ್ಟಮ್ ಜೊತೆ ಹೇಗೆ ರಿಯಾಕ್ಟ್ ಮಾಡ್ತಾ ಇದೆ, ಆ್ಯಂಟಿಬಾಡೀಸ್ನ ಇವೇಡ್ ಮಾಡ್ತಾ ಇದೆಯಾ, ವ್ಯಾಕ್ಸಿನೇಷನ್ಗೆ ಏನು ಕಾನ್ಸಿಕ್ವೆನ್ಸಸ್ ಇದೆ, ಸಾಕಾಗುತ್ತಾ, ಈ ಎಲ್ಲ ವಿಷಯವನ್ನು ನಾವು ಜಿನೋಮ್ ಸೀಕ್ವೆನ್ಸಿಂಗ್ನ ಮುಖಾಂತರ ತಿಳ್ಕೊತಾ ಇದ್ದೀವಿ. ಇಲ್ಲಿ ಜಿನೋಮ್ ಸೀಕ್ವೆನ್ಸಿಂಗ್ ಅಂತ ಅಂದಾಗ ಜಿನೋಮ್ ಸೀಕ್ವೆನ್ಸಿಂಗ್ ಲ್ಯಾಬ್ಗಳನ್ನ ಏನು ಸೇರಿಸಿ ಕನ್ಸಾರ್ಟಿಯಂನ ಫಾರ್ಮೇಷನ್ ಮಾಡಿದ್ದಾರೆ. ಇಲ್ಲಿ ಡಿಪಾರ್ಟ್ಮೆಂಟ್ ಆಫ್ ಬಯೋಟೆಕ್ನಾಲಜಿ, CSIR, ICMR, ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್, ಇದಕ್ಕೆಲ್ಲ ಸಂಬಂಧಪಟ್ಟಂಥ ಇನ್ಸ್ಟಿಟ್ಯೂಟ್ಗಳು, ಲ್ಯಾಬ್ಗಳು ಇಲ್ಲಿ ಕೆಲಸ ಮಾಡ್ತಾ ಇದ್ದಾವೆ. ಇವುಗಳಿಂದ ಬರುವಂಥ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ಕೋಆರ್ಡಿನೇಷನ್ನ ಕೆಲಸ NCDC ಅಂದರೆ ನ್ಯಾಷನಲ್ ಸೆಂಟರ್ ಫಾರ್ ಡಿಸೀಸ್ ಕಂಟ್ರೋಲ್ ಮಾಡ್ತಾ ಇದೆ. ಆದರೆ ಈ ಇನ್ಸಕಾಗ್ಗೆ ಏನು ಸವಾಲುಗಳಿದೆ? ಒಟ್ಟಾರೆ ಇರುವಂಥ ಕೋವಿಡ್ ಸ್ಯಾಂಪಲ್ಗಳಲ್ಲಿ ಅಟ್ಲೀಸ್ಟ್ 5% ಅಷ್ಟು ಸೀಕ್ವೆನ್ಸಿಂಗ್ ಮಾಡಬೇಕು ಅನ್ನೋ ಒಂದು ಗುರಿ ಇದೆ ಇನ್ಸಕಾಗಿಗೆ. ಆದರೆ ಕೇವಲ 1% ಅಷ್ಟೇ ಅಚೀವ್ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಇದಕ್ಕೆ ಏನು ಕಾರಣ? ಫಂಡ್ಸ್ ಎಷ್ಟು ಬೇಕೋ ಅವ್ರಿಗೆ ಸಿಗದೇ ಇರುವಂಥದ್ದು, ಏನು ಟೂಲ್ಸ್ ಬೇಕು ಅದು ಸಿಗದೇ ಇರುವಂಥದ್ದು, ಎಲ್ಲ ಲ್ಯಾಬ್ಗಳಲ್ಲೂ ಕೂಡ ಒಂದೇ ಗುಣಮಟ್ಟದ ಎಕ್ವಿಪ್ಮೆಂಟ್ ಇಲ್ಲ, ಒಂದೇ ರೀತಿ ಮ್ಯಾನ್ ಪವರ್ ಇಲ್ಲ. ಹಾಗಾಗಿ ಅದರಲ್ಲಿ ಅಸಮಾನತೆ ಕೂಡ ಎಫೆಕ್ಟ್ ಆಗ್ತಾ ಇದೆ.
ಇದೆಲ್ಲದರ ಜೊತೆಗೆ ಇನ್ಸೆಕಾಗ್ನ ಕಮ್ಯುನಿಕೇಷನ್ ಸ್ಟ್ರಕ್ಚರ್ ಏನಿದೆ ಅಂದರೆ ಲ್ಯಾಬ್ಗಳ ಮಧ್ಯೆ ಏನು ಸಂವಹನ ಇರುತ್ತೆ ಆ ಇಡೀ ಸ್ಟ್ರಕ್ಚರ್ ಕೇಂದ್ರ ಸರ್ಕಾರದ ಒಳಗೆ ಬರ್ತಾ ಇದೆ. ಇದೆಲ್ಲದರಿಂದಾಗಿ ಇನ್ಸೆಕಾಗ್ ಆ್ಯಕ್ಚುಲ್ ಆಗಿ ಎಷ್ಟು ಮಾಡಬಹುದು, ಆ ಪೊಟೆನ್ಷಿಯಲ್ನ ರೀಚ್ ಆಗೋಕ್ಕಾಗ್ತಿಲ್ಲ ಅನ್ನೋದು ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಪರೀಕ್ಷೆಗೆ ತುಂಬ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಟಾಪಿಕ್ ಇನ್ಸೆಕಾಗ್ ಅಂದರೆ ಏನು, ಇದು ಏನು ಕೆಲಸ ಮಾಡುತ್ತೆ, ಇದು ನಮ್ಮ ಸಾಂಕ್ರಾಮಿಕವನ್ನು ಎದುರಿಸಲಿಕ್ಕೆ ಎಷ್ಟು ಸಹಾಯ ಮಾಡಿದೆ, ಇನ್ನು ಏನೆಲ್ಲ ಮಾಡ್ಬೋದಿತ್ತು, ಏನು ಮಾಡೋಕ್ಕಾಗಿಲ್ಲ, ಏನು ಸವಾಲುಗಳು ಅದ್ರ ಮುಂದೆ ಇದೆ, ಎಲ್ಲವೂ ಕೂಡ ನಿಮ್ಮ ಪ್ರಿಲಿಮ್ಸ್ ಪರೀಕ್ಷೆಗೆ ಮೇನ್ಸ್ ಪರೀಕ್ಷೆಗೆ ಎರಡಕ್ಕೂ ಮುಖ್ಯವಾಗಿರುವಂಥದ್ದು. ಮುಂದೆ ಚರ್ಚೆ ಮಾಡ್ತಿರೋಂಥ ಆರ್ಟಿಕಲ್ ಡ್ರಾಫ್ಟ್ ನ್ಯಾಷನಲ್ ಏರ್ ಸ್ಪೋರ್ಟ್ಸ್ ಪಾಲಿಸಿ ಪುಷಸ್ ಫಾರ್ ಸೇಫ್ಟಿ ಸ್ಟ್ಯಾಂಡರ್ಡ್ಸ್. ಇದು ನಿಮ್ಮ UPSC ಸಿಲೆಬಸ್, KPSC ಸಿಲೆಬಸ್ ಎರಡು ಪ್ರಿಲಿಮ್ಸ್ಗೆ ಇಂಪಾರ್ಟೆಂಟ್ ಆಗುತ್ತೆ ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 2 ಮೇನ್ ಸಿಲೆಬಸ್ ಗವರ್ನೆನ್ಸ್ಗಳಿಗೆ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ನಾವು ಏರ್ ಸ್ಪೋರ್ಟ್ಸ್ ಅಥವಾ ವಾಯು ಕ್ರೀಡೆಗಳು ಅಂತಂದಾಗ ಅಲ್ಲಿ ಸುರಕ್ಷತೆ ವಿಷಯ ಯಾವಾಗಲೂ ಫಸ್ಟ್ ಬರುತ್ತೆ. ಸೊ ಆ ಸುರಕ್ಷತೆಗಾಗಿ ಬೇಕಾಗುವಂಥ ಮಾನದಂಡಗಳಿಗಾಗಿ ಕೇಂದ್ರ ಸರ್ಕಾರ ಒಂದು ಸ್ಪೋರ್ಟ್ಸ್ ಪಾಲಿಸಿಯನ್ನು, ನ್ಯಾಷನಲ್ ಏರ್ ಸ್ಪೋರ್ಟ್ಸ್ ಪಾಲಿಸಿಯನ್ನು ಡ್ರಾಫ್ಟ್ ಮಾಡ್ತಾ ಇದೆ, ಸುರಕ್ಷತೆಯ ಮಾನದಂಡಗಳನ್ನ ತಯಾರು ಮಾಡ್ತಾ ಇದೆ. ಆ ಡ್ರಾಫ್ಟ್ ಬಗ್ಗೆ ಈ ಒಂದು ಆರ್ಟಿಕಲಲ್ಲಿ ನಾವು ತಿಳ್ಕೊತಾ ಇದ್ದೀವಿ. ಇಲ್ಲಿ ವಾಯು ಕ್ರೀಡೆಗಳು ಅಂದಾಗ ಏನೆಲ್ಲ ಕವರ್ ಆಗ್ತಾ ಇದೆ, ಏರೋಬ್ಯಾಟಿಕ್ಸ್, ಏರೋ ಮಾಡೆಲಿಂಗ್, ಅಮೇಚರ್ ಬಿಲ್ಟ್, ಎಕ್ಸ್ಪೆರಿಮೆಂಟಲ್ ಏರ್ಕ್ರಾಫ್ಟ್, ಬಲೂನಿಂಗ್, ಡ್ರೋನ್ಸ್, ಗ್ಲೈಡಿಂಗ್, ಹ್ಯಾಂಗ್ ಗ್ಲೈಡಿಂಗ್, ಪ್ಯಾರಾಗ್ಲೈಡಿಂಗ್, ಮೈಕ್ರೋ ಲೈಟಿಂಗ್, ಪ್ಯಾರಾಮೋಟರಿಂಗ್, ಸ್ಕೈ ಡೈವಿಂಗ್, ವಿಂಟೇಜ್ ಏರ್ಕ್ರಾಫ್ಟ್, ಇದೆಲ್ಲ ವಾಯು ಕ್ರೀಡೆಗಳು ಇಲ್ಲಿ ಇನ್ಕ್ಲೂಡ್ ಆಗ್ತಾ ಇದೆ. ಇವುಗಳನ್ನ ಗವರ್ನ್ ಮಾಡೋಕ್ಕೆ 2 ಟೈರ್ ಗವರ್ನೆನ್ಸ್ ಸ್ಟ್ರಕ್ಚರ್ ಒಂದು ಇಲ್ಲಿ ರಚನೆ ಆಗ್ತಾ ಇದೆ. 2 ಟೈರ್ ಗವರ್ನೆನ್ಸ್ ಸ್ಟ್ರಕ್ಚರ್ ಅಂದಾಗ ಅಪೆಕ್ಸ್ ಬಾಡಿಯಾಗಿ ಏರ್ ಸ್ಪೋರ್ಟ್ಸ್ ಫೆಡರೇಷನ್ ಆಫ್ ಇಂಡಿಯಾ ಇರುತ್ತೆ. ಹಾಗೆ ಇಲ್ಲಿ ಏನೇನು ಸ್ಪೋರ್ಟ್ಸ್ ನೋಡಿದ್ವಲ್ಲ, ಪ್ರತಿಯೊಂದು ಸ್ಪೋರ್ಟ್ಗೂ ಕೂಡ ಒಂದು ಅಸೋಸಿಯೇಷನ್ನ ರಚನೆ ಆಗುತ್ತೆ. ಈ ಅಪೆಕ್ಸ್ ಬಾಡಿ ಅಥವಾ ಏರ್ ಸ್ಪೋರ್ಟ್ಸ್ ಫೆಡರೇಷನ್ ಆಫ್ ಇಂಡಿಯಾ ಒಂದು ಆಟೋನಮಸ್ ಬಾಡಿ ಆಗಿರುತ್ತೆ. ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಈ ಒಂದು ಸಚಿವಾಲಯದ ಕೆಳಗೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರುವಂಥ FAI ಹಾಗೂ ಬೇರೆ ಬೇರೆ ಗ್ಲೋಬಲ್ ಪ್ಲಾಟ್ಫಾರ್ಮ್ಸ್ಗಳು ವಾಯು ಕ್ರೀಡೆಗಳಿಗೆ ಸಂಬಂಧಪಟ್ಟಂತೆ ಯಾವ್ಯಾವ್ದಿದೆ ಅದಕ್ಕೆ ಈ ASFI ರೆಪ್ರೆಸೆಂಟೇಷನ್ನ ನೀಡುತ್ತೆ. ವಾಯು ಕ್ರೀಡೆಗಳಿಗೆ ಬೇಕಾಗುವಂಥ ನಿಯಂತ್ರಣ ಇರ್ಬೋದು, ಸರ್ಟಿಫಿಕೇಷನ್ ಇರ್ಬೋದು, ಕಾಂಪಿಟೇಷನ್, ಅವಾರ್ಡ್ಸ್, ಪೆನಾಲ್ಟೀಸ್ ಎಲ್ಲವೂ ಕೂಡ ಈ ASFI ಕೆಳಗೆ ಕವರ್ ಆಗುತ್ತೆ. ASFI ಅಪೆಕ್ಸ್ ಬಾಡಿ ಆಯಿತು. ಪ್ರತಿಯೊಂದು ವಾಯು ಕ್ರೀಡೆಗೂ ಅಸೋಸಿಯೇಷನ್ ಇರುತ್ತೆ ಅಂತ ಹೇಳಿದ್ವಲ್ವಾ. ಸೊ ಆ ಅಸೋಸಿಯೇಷನ್ ಆ ಕ್ರೀಡೆಗೆ ಸಂಬಂಧಪಟ್ಟಂತೆ ಏನು ಸುರಕ್ಷತೆಯ ಮಾನದಂಡಗಳು ಬೇಕು, ಎಕ್ವಿಪ್ಮೆಂಟ್ಗಿರ್ಬೋದು, ಎಂಥ ಸಂಪನ್ಮೂಲಗಳಿರಬೇಕು, ಪರ್ಸನಲ್ ಹೇಗಿರಬೇಕು, ಟ್ರೈನಿಂಗ್ ಹೇಗಿರಬೇಕು, ಏನಾದ್ರು ಈ ಮಾನದಂಡಗಳ ಪ್ರಕಾರ ನಡ್ಕೊಂಡಿಲ್ಲ ಅಂದರೆ ಅದಕ್ಕೆ ಏನು ಡಿಸಿಪ್ಲಿನರಿ ಆ್ಯಕ್ಷನ್ಸ್ ತಗೋಬೇಕು, ಎಲ್ಲವೂ ಈ ಅಸೋಸಿಯೇಷನ್ಗಳು ಲೇ ಡೌನ್ ಮಾಡುತ್ತೆ. ಹಾಗೇನಾದ್ರು ತನ್ನ ಕೆಲಸವನ್ನು ಸರಿಯಾಗಿ ಮಾಡಲಿಲ್ಲ ಅಂತಂದರೆ ಇವುಗಳ ಮೇಲೆ ಪೀನಲ್ ಆ್ಯಕ್ಷನ್ನ ASFI ಕೂಡ ತಗೊಳುತ್ತೆ. ಪ್ರತಿಯೊಂದು ಕ್ರೀಡೆಗೂ ಏನು ಒಂದು ಅಸೋಸಿಯೇಷನ್ನ ಫಾರ್ಮೇಷನ್ ಆಗಿದೆ. ಆ ಕ್ರೀಡೆಗೆ ಸಂಬಂಧಪಟ್ಟಂತೆ ಜನರಿರ್ಬೋದು, ಸಂಸ್ಥೆಗಳಿರ್ಬೋದು, ಅಥವಾ ಅವ್ರ ಹತ್ರ ಇರುವಂಥ ಕೀ ಎಕ್ವಿಪ್ಮೆಂಟ್ ಇರ್ಬೋದು, ಎಲ್ಲವೂ ಕೂಡ ಆ ನಿರ್ದಿಷ್ಟ ಅಸೋಸಿಯೇಷನ್ ಜೊತೆ ರಿಜಿಸ್ಟ್ರೇಷನ್ ಮಾಡ್ಕೋಬೇಕಾಗತ್ತೆ. ಇನ್ನು ವಾಯು ಕ್ರೀಡೆಗೆ ಸಂಬಂಧಪಟ್ಟಂತೆ ಇಂಪಾರ್ಟೆಂಟ್ ಸ್ಪೋರ್ಟ್ಸ್ ಅಟ್ರಾಕ್ಷನ್ಸ್ ಏನಿದಾವೆ ನಮ್ಮ ದೇಶದಲ್ಲಿ, ಹಿಮಾಚಲ್ ಪ್ರದೇಶನ ಬೀರ್ ಬಿಲ್ಲಿಂಗ್, ಗ್ಯಾಂಗ್ಟಾಕ್ ಸಿಕ್ಕಿಮಲ್ಲಿರುವಂಥದ್ದು, ಮಹಾರಾಷ್ಟ್ರದಲ್ಲಿರುವಂಥ ಹಡಪ್ಸಾರ್, ಕೇರಳದಲ್ಲಿರುವಂಥ ವಗಮೋನ್, ಈ ಎಲ್ಲ ಪ್ರದೇಶಗಳನ್ನ ಕಂಟ್ರೋಲ್ ಝೋನ್ ಅಂತ ಮಾಡಲಾಗಿದೆ. ಈ ರೀತಿ ಡಿಕ್ಲೇರ್ ಮಾಡುವಂಥ ಅವಶ್ಯಕತೆ ಏನಿದೆ, ಈಗ ಮ್ಯಾನ್ಡ್ ಏರ್ಕ್ರಾಫ್ಟ್ಗಳು ಕೂಡ ಓಡಾಡ್ತಾ ಇರ್ತಾವಲ್ವಾ. ಸೊ ಏರ್ ಸ್ಪೋರ್ಟ್ಸ್ ಜಾಸ್ತಿ ಇರುವಂಥ ಪ್ರದೇಶಗಳಲ್ಲಿ ಸುರಕ್ಷತೆಯ ಕಾರಣಕ್ಕಾಗಿ ಈ ರೀತಿ ಕಂಟ್ರೋಲ್ ಝೋನ್ಗಳನ್ನ ಡಿಕ್ಲೇರ್ ಮಾಡಲಾಗ್ತಾ ಇದೆ. ಈ ಒಂದು ನ್ಯಾಷನಲ್ ಏರ್ ಸ್ಪೋರ್ಟ್ಸ್ನ ಪಾಲಿಸಿ ಏನಿದೆ, ಇದರ ಡ್ರಾಫ್ಟ್ನ ಮುಖಾಂತರ ಕೇವಲ ಈ ವಾಯು ಕ್ರೀಡೆಗೆ ಸಂಬಂಧಪಟ್ಟಂತೆ ಸುರಕ್ಷತೆ ಇರ್ಬೋದು, ಮಾನದಂಡಗಳು ಅಷ್ಟೇ ಅಲ್ಲ, ಇದಕ್ಕಾಗಿ ಏನು ಎಕ್ವಿಪ್ಮೆಂಟ್ ಬೇಕಾಗುತ್ತೆ ಅದನ್ನು ಕೂಡ ತಯಾರು ಮಾಡುವಂಥದ್ದು, ಡೆವಲಪ್ಮೆಂಟ್ ಹಾಗೂ ಮ್ಯಾನುಫ್ಯಾಕ್ಚರಿಂಗ್ಗೆ ಆತ್ಮನಿರ್ಭರ್ ಭಾರತ್ ಅಭಿಯಾನ್ ಒಳಗೆ ನಾವು ಪ್ರಮೋಟ್ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗೆ ಎಕ್ವಿಪ್ಮೆಂಟ್, ಈ ಏರ್ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ ಏನು ಬರುತ್ತೆ ಅದಕ್ಕೆ ಇಂಪೋರ್ಟ್ ಡ್ಯೂಟಿಯನ್ನು ವೇವ್ ಮಾಡಬೇಕು. ಹಾಗೆ ಏರ್ ಸ್ಪೋರ್ಟ್ಸ್ ಎಕ್ವಿಪ್ಮೆಂಟ್ಸ್ ಏನಿದೆ ಅದಕ್ಕೆ GST ರೇಟ್ ಹಾಕಲಾಗುತ್ತೆ, ಅದನ್ನು ಕಮ್ಮಿ ಮಾಡಬೇಕು ಅಂತ GST ಕೌನ್ಸಿಲ್ನ ರಿಕ್ವೆಸ್ಟ್ ಮಾಡಬೇಕು ಅಂತ ಕೂಡ ಇಲ್ಲಿ ಡ್ರಾಫ್ಟಲ್ಲಿ ಕೊಡಲಾಗಿದೆ. ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ಈ ಒಂದು ಆರ್ಟಿಕಲಲ್ಲಿ ಕೊಟ್ಟಿರುವಂಥ ಪ್ರತಿಯೊಂದು ಪಾಯಿಂಟ್ ಕೂಡ ಎಸ್ಪೆಷಲಿ ಪ್ರಿಲಿಮ್ಸ್ ಎಕ್ಸಾಮ್ಗೆ ತುಂಬಾ ಮುಖ್ಯ ಆಗುತ್ತೆ. ಮುಂದೆ ಚರ್ಚೆ ಮಾಡ್ತಾ ಇರೋಂಥ ಆರ್ಟಿಕಲ್ ವಿತ್ ರೀಸೆಂಟ್ ಓವರ್ಚರ್ಸ್ ಇಂಡಿಯಾ ಚೈನಾ ಐ ಸ್ಟೆಬಿಲಿಟಿ ಇನ್ ಟೈಸ್ ಆಫ್ಟರ್ ಎ ಇಯರ್ ಆಫ್ ಟೆನ್ಷನ್ಸ್. ನಿಮ್ಮ UPSC ಹಾಗೂ KPSC ಸಿಲೆಬಸ್ ಜನರಲ್ ಸ್ಟಡೀಸ್ ಪೇಪರ್ 2 ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಭಾರತ್ ಹಾಗೂ ಚೀನಾದ ಸಂಬಂಧದ ಬಗ್ಗೆ ಒಂದು ರೀತಿ ಕಳೆದ ವರ್ಷದ ಸಮ್ಮರಿಯನ್ನು ನೀವು ಈ ಆರ್ಟಿಕಲಲ್ಲಿ ನೋಡ್ಬೋದು. ಇದು ನಿಮ್ಮ essay ಪೇಪರ್ಗೂ ಕೂಡ ಮುಖ್ಯವಾಗಿರುವಂಥದ್ದು. ನೀವು ನ್ಯೂಸ್ ಪೇಪರ್ನ ಸರಿಯಾಗಿ ಫಾಲೋ ಮಾಡ್ತಾ ಇದ್ದೀರಾ ಅಂತಂದರೆ ಈ ಆರ್ಟಿಕಲಲ್ಲಿ ಕೊಟ್ಟಿರುವಂಥ ಎಲ್ಲ ಮಾಹಿತಿ ನಿಮಗೆ ಗೊತ್ತಿರುತ್ತೆ. ಗಾಲ್ವನ್ ವ್ಯಾಲಿ ಕ್ಲಾಶ್ ಆದ ನಂತರ ಭಾರತ ಹಾಗೂ ಚೀನಾದ ಸಂಬಂಧಗಳು ಏನಾಗಿದೆ, ಎಷ್ಟರ ಮಟ್ಟಿಗೆ ಮಾತುಕತೆ ನಡೀತಾ ಇದೆ, ಎಷ್ಟು ಯಶಸ್ವಿಯಾಗಿದೆ, ಪ್ರಸ್ತುತ ಪರಿಸ್ಥಿತಿ ಹೇಗಿದೆ, ಈ ಎಲ್ಲ ಮಾಹಿತಿನ ಈ ಆರ್ಟಿಕಲಲ್ಲಿ ನಾವು ನೋಡ್ತಾ ಇದ್ದೀವಿ. ಗಾಲ್ವನ್ ವ್ಯಾಲಿ ಕ್ಲಾಶ್ ಆದ ನಂತರ ಭಾರತ ಹಾಗೂ ಚೀನಾ ಎಸ್ಕಲೇಷನ್ನ ಆರಂಭ ಮಾಡಿ ಅದಾದಮೇಲೆ ಡಿಸ್ಎಂಗೇಜ್ಮೆಂಟ್ನ ಆರಂಭ ಮಾಡಿಕೊಂಡು ಅಂದರೆ ಏನು ತಮ್ಮ ಟ್ರೂಪ್ಸ್ನ ಹಿಂಪಡೆದ್ವು. ಪ್ಯಾಂಗ್ಯಾಂಗ್ ಅಲ್ಲಿ ಕಂಪ್ಲೀಟ್ಲಿ ನಾವು ಈ ಫೆಬ್ರವರಿ 2021 ನಮ್ಮ ಟ್ರೂಪ್ಸನ್ನು ಹಿಂಪಡೆದ್ವಿ.
ಆದರೆ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್ನ ಬೇರೆ ಪ್ರದೇಶಗಳು ಡೆಮ್ಚಾಕ್, ಹಾಟ್ ಸ್ಪ್ರಿಂಗ್, ದೆಪ್ಸಾಂಗ್ ಪ್ಲೇನ್ಸ್ ಈ ಪ್ರದೇಶಗಳಲ್ಲೂ ಕೂಡ ಟ್ರೂಪ್ಸನ್ನು ಹಿಂಪಡೆದು ಯಥಾಸ್ಥಿತಿಯನ್ನು ರೀಸ್ಟೋರ್ ಮಾಡಬೇಕು ಅನ್ನೋದು ಭಾರತದ ಡಿಮ್ಯಾಂಡ್ ಆಗಿತ್ತು. ಆದರೆ ಚೀನಾ ಅದಕ್ಕೆ ಇನ್ನು ಬಡ್ಜಾಗಿಲ್ಲ, ಇನ್ನು ಒಪ್ಪಿಲ್ಲ. ಆರಂಭ ಆಗಿ 20 ತಿಂಗಳಾದ ನಂತರ ಕೂಡ 1,00,000ದಷ್ಟು ಸ್ಟ್ರಾಂಗ್ ಟ್ರೂಪ್ಸ್ ಪ್ರೆಸೆನ್ಸ್ನ ನಾವು ಈ ಪ್ರದೇಶದಲ್ಲಿ ನೋಡ್ತೀವಿ. ಸೊ ಒಂದು ರೀತಿ ಡಿಸ್ಎಂಗೇಜ್ಮೆಂಟ್ ಪ್ರೊಸೆಸ್ ಏನಿದೆ ಅದು ನಿಶ್ಚಲತೆಯಿಂದ ಕೂಡಿದೆ ಅಂತ ಕೂಡ ನಾವು ಹೇಳ್ಬೋದು, ಸ್ಟೇಲ್ಮೇಟ್ ಆಗಿದೆ ಅಂತ ಕೂಡ ಹೇಳ್ಬೋದು. ಹೀಗೆ ಡಿಸೆಂಗೇಜ್ಮೆಂಟ್ ಪ್ರೊಸೆಸ್ ಯಶಸ್ವಿ ಆಗದೆ ಇರೋ ಕಾರಣ ಈ ಪ್ರದೇಶದಲ್ಲಿ ಯಾವಾಗಾದ್ರೂ ವೈಲೆನ್ಸ್ ಆಗ್ಬೋದು. ಇದೆಲ್ಲದರ ಮಧ್ಯ ಚೀನಾ ತನ್ನ ಹೊಸ ಬಾರ್ಡರ್ ಲಾನ ಪಾಸ್ ಮಾಡಿದೆ. ಇದ್ರ ಕೆಳಗೆ ಚೀನಾದ ಗೌರ್ಮೆಂಟ್ ಏಜೆನ್ಸಿಗಳು ಸಾರ್ವಭೌಮತೆಯನ್ನು ಕಾಪಾಡ್ಕೊಳ್ಳೋದಕ್ಕೆ ಕ್ರಮಗಳನ್ನ ತಗೊಬಹುದು ಅಂತ ಈ ಒಂದು ಕಾಯ್ದೆ ಹೇಳುತ್ತೆ. ಅದರ ಜೊತೆಗೆ ಅಂದರೆ ಗಡಿ ಪ್ರದೇಶದಲ್ಲಿ ಇರುವಂಥ ಫ್ರಾಂಟಿಯರ್ ವಿಲೇಜಸ್ ಒಳಗೆ ಪ್ಲಾನ್ಗಳನ್ನ ಆಕ್ಸಿಲರೇಟ್ ಮಾಡಬೇಕು. ಅರುಣಾಚಲ್ ಪ್ರದೇಶನ 15 ಜಾಗಗಳಿಗೆ ತಂದೆ ಆದ ಸ್ಟ್ಯಾಂಡರ್ಡೈಸ್ ನೇಮ್ಸ್ನ ಕೂಡ ಈ ಒಂದು ಕಾಯ್ದೆಯ ಕೆಳಗೆ ಚೀನಾ ಕೊಟ್ಟಿದೆ. ಹೀಗೆಲ್ಲ ನಡೀತಾ ಇರ್ಬೇಕಾದ್ರೆ ಭಾರತ ಹಾಗೂ ಚೀನಾದ ಮಧ್ಯದಲ್ಲಿ ಮುಂದಿನ ವರ್ಷ ಕೇವಲ ಸ್ಥಿರತೆ ಇರಲಿ ಅಂತ ಕೇಳೋದೇ ಜಾಸ್ತಿ ಏನೋ ಅನ್ನೋ ರೀತಿ ಕಾಣ್ತಾ ಇದೆ ಅಂತ ಈ ಆರ್ಟಿಕಲ್ ಹೇಳ್ತಾ ಇದೆ. ಇದೆಲ್ಲ ಗಡಿಯ ವಿಚಾರಕ್ಕೆ ಸಂಬಂಧಪಟ್ಟಿದ್ದು. ಗಡಿಯ ಬಿಟ್ಟು ನಾವು ಆರ್ಥಿಕವಾಗಿ ನೋಡೋದಾದ್ರೆ 2 ವಿಷಯ ಬರುತ್ತೆ. ಒಂದು ಬೈಲ್ಯಾಟ್ರಲ್ ಟ್ರೇಡ್, ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂತ ಏನು ಕರಿತೀವಿ. ಇನ್ನೊಂದು ಇನ್ವೆಸ್ಟ್ಮೆಂಟ್, ಹೂಡಿಕೆ. ಕ್ಲಾಶ್ನ ಹಿನ್ನೆಲೆಯಲ್ಲಿ ಇನ್ವೆಸ್ಟ್ಮೆಂಟ್ ಮೇಲೆ ತುಂಬಾನೇ ಜಾಸ್ತಿ ಪರಿಣಾಮ ಬಿದ್ದಿದೆ, ತುಂಬಾನೇ ಕಮ್ಮಿ ಆಗಿದೆ. ಆದರೆ ಇಂಪೋರ್ಟ್ ಎಕ್ಸ್ಪೋರ್ಟ್ ನಾವೇನು ಬೈಲ್ಯಾಟ್ರಲ್ ಟ್ರೇಡ್ ಅಂತ ಕರಿತೀವಿ ಅದು 2-ವೇ ಟ್ರೇಡ್ 114.26 ಬಿಲಿಯನ್ನ ರೀಚ್ ಆಗಿದೆ. ಈ ಒಂದು ಯಶಸ್ವಿಯಾದ ಟ್ರೇಡ್ನ ಕಾರಣದಿಂದನೇ ಭಾರತ ಹಾಗೂ ಚೀನಾದ ಮಧ್ಯೆ ನಾವು ಒಂದು ಶಾಂತಿ ಸಂಬಂಧವನ್ನು ಮುಂದುವರ್ಸೋಕ್ಕೆ ಸಾಧ್ಯ ಆಗಬಹುದು ಅಂತ ಈ ಆರ್ಟಿಕಲಲ್ಲಿ ಆಥರ್ ಹೇಳ್ತಾ ಇದ್ದಾರೆ. ಮುಂದುವರಿತಾ ಇವತ್ತಿನ ದಿನಪತ್ರಿಕೆಯ ಎಡಿಟೋರಿಯಲ್ಸ್ ಕಡೆ ಹೋಗೋಣ. ಸ್ಟೇಟ್ ಸ್ಕೀಮ್ಸ್ ಕ್ಯಾನ್ ಕಾಸ್ಟ್ ಎ ಲೈಫ್ ಲೈನ್ ಟು ದಿಸ್ ವೆಲ್ಫೇರ್ ಪ್ಲಾನ್. ಇದು ನಿಮ್ಮ UPSC ಸಿಲೆಬಸ್, KPSC ಸಿಲೆಬಸ್, ಪ್ರಿಲಿಮ್ಸ್ ಹಾಗೂ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ಮುಖ್ಯವಾಗಿರುವಂಥ ಆರ್ಟಿಕಲ್. ನಿಮ್ಮ ಪರೀಕ್ಷೆ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ಸ್ಕೀಮ್ಗಳ ವಿಶ್ಲೇಷಣೆಯನ್ನು ಕೇಳಲಾಗುತ್ತೆ. ಹಾಗಾಗಿ ಮೇನ್ಸ್ ಎಕ್ಸಾಮ್ಗೂ ಕೂಡ ಮುಖ್ಯವಾಗಿರುವಂಥದ್ದು. ಇಲ್ಲಿ ತಾಯಂದಿರ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ತುಂಬಾ ಇಂಪಾರ್ಟೆಂಟ್ ಆಗಿರೋಂಥ ಒಂದು ಸ್ಕೀಮ್ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಬಗ್ಗೆ ನಾವು ವಿಶ್ಲೇಷಣೆಯನ್ನು ಮಾಡ್ತಾ ಇದ್ವಿ. ನಾವು ತಾಯಿಯರ ಹೆಲ್ತ್ ಏನು ಮೆಟರ್ನಲ್ ಹೆಲ್ತನ್ನು ಹೇಗೆ ಮೆಜರ್ ಮಾಡ್ತೀವಿ, MMR ಅಥವಾ ಮೆಟರ್ನಲ್ ಮಾರ್ಟಾಲಿಟಿ ರೇಟ್. 1,00,000 ಲೈವ್ ಬರ್ತ್ಸ್ಗೆ ಎಷ್ಟು ಮಹಿಳೆಯರು ಅದಕ್ಕೆ ಸಂಬಂಧಪಟ್ಟಂತೆ ಮರಣ ಹೊಂದ್ತಾರೆ ಅದನ್ನು ನಾವು ಮೆಟರ್ನಲ್ ಮಾರ್ಟಾಲಿಟಿ ರೇಟ್ ಅಂತ ಕರಿತೀವಿ. ಅದು ಭಾರತದಲ್ಲಿ 113 per 1,00,000 ಲೈವ್ ಬರ್ತ್ಸ್ ಇದೆ. ಇದನ್ನು ಅಡ್ರೆಸ್ ಮಾಡೋದಕ್ಕೆ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆಯನ್ನು ಆರಂಭ ಮಾಡಿದ್ದು. ಈ ಒಂದು ಯೋಜನೆ ಕೆಳಗೆ ಪ್ರೆಗ್ನೆನ್ಸಿಯಿಂದಾಗಿ ಅವ್ರಿಗೇನು ವೇಜ್ ಲಾಸ್ ಆಗುತ್ತೆ ಅದನ್ನು ಕಾಂಪನ್ಸೇಟ್ ಮಾಡೋದಕ್ಕೆ ಕ್ಯಾಶ್ ಇನ್ಸೆಂಟಿವ್ ಆಫ್ 5,000 ಡೈರೆಕ್ಟ್ಲಿ ಆ ಪ್ರೆಗ್ನೆಂಟ್ ವುಮೆನ್ನ ಬ್ಯಾಂಕ್ ಅಕೌಂಟ್ಗೆ ಹಾಕಲಾಗುತ್ತೆ. ಜನವರಿ 2017 ಆರಂಭವಾದಂಥ ಈ ಸ್ಕೀಮ್ ಈಗ ಎಷ್ಟು ಯಶಸ್ವಿಯಾಗಿ ನಡೀತಾ ಇದೆ, ಏನು ನ್ಯೂನತೆಗಳಿದೆ, ಎಲ್ಲಿ ಫೇಲ್ ಆಗಿದೆ, ಅದನ್ನು ನಾವು ಹೇಗೆ ಸರಿ ಮಾಡ್ಬೋದು, ಏನು ಕ್ರಮಗಳನ್ನ ತಗೋಬಹುದು, ಈ ಎಲ್ಲ ಅಂಶಗಳನ್ನ ಈ ಆರ್ಟಿಕಲಲ್ಲಿ ಚರ್ಚೆ ಮಾಡಿದ್ದಾರೆ. ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆ ಕೆಳಗೆ ಇಲ್ಲಿಯವರೆಗೆ 2.01 ಕ್ರೋರ್ ಮಹಿಳೆಯರಿಗೆ 8,722 ಕ್ರೋರ್ ಹಣವನ್ನು ಕೊಡಲಾಗಿದೆ. ಆದರೆ ಆನ್ಯುಯಲ್ ಎಸ್ಟಿಮೇಟೆಡ್ ಬೆನಿಫಿಷರೀಸ್ ಏನಿದ್ದಾರೆ ಅಂದರೆ 5 ವರ್ಷಗಳ ಕಾಲ ಈ ಸ್ಕೀಮ್ ಇತ್ತಲ್ವಾ, ಮೊದಲಿಗೂ ಈಗಿಗೂ ಸೇಮ್ ಇದೆ. ಅಂದರೆ ಎಷ್ಟು ನಂಬರ್ ಆಫ್ ಬೆನಿಫಿಷರೀಸ್ ಇದ್ರು ಅವರು ಸೇಮ್ ಇದ್ದಾರೆ ಅನ್ನೋ ಒಂದು ವಿಷಯವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆದರೆ ನಾವು ಸ್ಟಡಿ ಪ್ರಕಾರ ಎಷ್ಟು ಎಲಿಜಿಬಲ್ ಪಾಪ್ಯುಲೇಷನ್ ಇದ್ದಾರೆ ಅಂತ ನೋಡೋದಾದ್ರೆ ರಿಪೋರ್ಟ್ನ ಪ್ರಕಾರ, ಸೆಂಟರ್ ಫಾರ್ ಪಾಲಿಸಿ ರಿಸರ್ಚ್ನ ರಿಪೋರ್ಟ್ನ ಪ್ರಕಾರನೇ ನೋಡೋದಾದ್ರೆ ಈ ಒಂದು ಮಾತೃ ವಂದನಾ ಯೋಜನೆ ಕೆಳಗೆ ಕೇವಲ 40% ಅಷ್ಟು ಎಲಿಜಿಬಲ್ ಪಾಪ್ಯುಲೇಷನ್ ಅಷ್ಟೇ ಕವರ್ ಆಗ್ತಾ ಇದ್ದಾರೆ. ಅಂದರೆ 60% ಅಷ್ಟು ಇನ್ನಷ್ಟು ಕವರ್ ಆಗಬೇಕಿತ್ತು, ಅವರು ಕವರ್ ಆಗಿಲ್ಲ. ಇದು ಪ್ರಸ್ತುತ ಇರುವಂಥ ಪರಿಸ್ಥಿತಿಯ ಮೊದಲನೇ ಇಂಪಾರ್ಟೆಂಟ್ ಪಾಯಿಂಟ್. ಎರಡನೇ ಪಾಯಿಂಟ್, ಲಾಸ್ಟ್ 2 ಇಯರ್ಸಲ್ಲಿ ಎಷ್ಟು ಜನ ಇದರೊಳಗೆ ಎನ್ರೋಲ್ ಆಗಿದ್ರು ಅದು ಕಮ್ಮಿ ಆಗಿದೆ ಅಂತ ಮಿನಿಸ್ಟ್ರಿ ಆಫ್ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ನ ಮಾಹಿತಿನೇ ಹೇಳುತ್ತೆ. ಮೂರನೇ ಪಾಯಿಂಟ್, ಎಷ್ಟು ಜನ 50% ಆಫ್ ರಿಜಿಸ್ಟರ್ಡ್ ಬೆನಿಫಿಷರೀಸ್ ಏನಿದ್ರು ಅವ್ರಿಗೆ ಕಂಪ್ಲೀಟ್ ಆದ 3 ಇನ್ಸ್ಟಾಲ್ಮೆಂಟ್ಗಳು ಸಿಕ್ಕೇ ಇಲ್ಲ. ಈ 5,000 3 ಇನ್ಸ್ಟಾಲ್ಮೆಂಟಲ್ಲಿ ಕೊಡಲಾಗುತ್ತೆ. ಹೀಗಾಗಿ 9% ಅಷ್ಟು ಈ ಸ್ಕೀಮ್ನಲ್ಲಿ ಎನ್ರೋಲ್ಮೆಂಟ್ ಕಮ್ಮಿ ಆಗ್ತಾ ಇದೆ ಅನ್ನೋದು ಸ್ಟಡಿ ಹೇಳುತ್ತೆ. ಅದರ ಜೊತೆಗೆ ಇನ್ನೊಂದು ಕಡೆ ಇದಕ್ಕಾಗಿ ಅಂತ ಎತ್ತಿಡ್ತಿದ್ದಂತಹ ಏನು ಬಜೆಟ್ ಇದೆ ಅದರಲ್ಲೂ ಕೂಡ 20% ಕಮ್ಮಿ ಆಗಿದೆ ಅಂತ ಹೇಳ್ಬೋದು 2021-22 ಇದ್ರ ಥರನೇ ಬೇರೆ ಸ್ಕೀಮ್ಸ್ ಏನಿದೆ ಅವುಗಳಿಗೆ ಕೂಡ ಬಜೆಟ್ ಅಲೋಕೇಶನ್ ಇದರೊಳಗೆ ಇನ್ಕ್ಲೂಡ್ ಮಾಡಲಾಗಿದೆ. ಇಲ್ಲಿ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆಯನ್ನು ನಾವು ರಾಜ್ಯ ಮಟ್ಟದಲ್ಲಿ ಇರುವಂಥ ಬೇರೆ ಸ್ಕೀಮ್ಸ್ಗಳು ನೀವಿಲ್ಲಿ ನೋಡ್ಬೋದು. ಒಡಿಶಾದಲ್ಲಿ ಮಮತಾ ಅಂತ ಇದೆ, ತೆಲಂಗಾಣದಲ್ಲಿ KCR ಕಿಟ್ ಅಂತ ಇದೆ. ಇವುಗಳಿಗೆ ನಾವು ಕಂಪೇರ್ ಮಾಡಿ ನೋಡಿದಾಗ ಪುವರ್ ಪರ್ಫಾರ್ಮೆನ್ಸ್ ಮಾತೃ ವಂದನಾ ಯೋಜನೆ ಕೆಳಗೆ ನಾವು ನೋಡ್ತಾ ಇದ್ದೀವಿ. ಅದೇ ಮಮತಾನಂತಹ ಒಡಿಶಾದಲ್ಲಿ ಇರುವಂಥ ಸ್ಕೀಮ್ಗಳು ಜಾಸ್ತಿ ಯಶಸ್ವಿಯಾಗಿರೋದನ್ನ ಕೂಡ ನೋಡ್ತಾ ಇದ್ದೀವಿ. ಹಾಗಾದರೆ ನಾವು ಈ ಪ್ರಧಾನ ಮಂತ್ರಿ ಮಾತೃ ವಂದನಾ ಯೋಜನೆಯನ್ನು ಇನ್ನಷ್ಟು ಎಷ್ಟು ಯಶಸ್ವಿಯಾಗಿ ಹೇಗೆ ಮಾಡ್ಬೋದು, ಏನು ಕ್ರಮಗಳನ್ನ ತಗೊಳ್ಬೋದು? ಮೊದಲನೇದಾಗಿ ಮಾತೃ ವಂದನಾ ಯೋಜನೆ ಕೆಳಗೆ ಮೊದಲನೇ ಮಗುವಿನ ಲೈವ್ ಬರ್ತಿಗೆ ಅಷ್ಟೇ ಹಣವನ್ನು ಕೊಡಲಾಗುತ್ತೆ. ಸೆಕೆಂಡ್ ಲೈವ್ ಬರ್ತ್ನ ಕವರ್ ಮಾಡೋದಿಲ್ಲ.
ಆದರೆ ಎಸ್ಪೆಷಲಿ ಅನ್ಆರ್ಗನೈಸ್ ಸೆಕ್ಟರಲ್ಲಿರುವಂಥ ಮಹಿಳೆಯರಿಗೆ ಸೆಕೆಂಡ್ ಲೈಫ್ ಬರ್ತ್ನ ಕವರ್ ಮಾಡೋದು ತುಂಬ ಮುಖ್ಯ ಆಗುತ್ತೆ. ಅವರಿಗೆ ಮಕ್ಕಳಿಗೆ ಪೌಷ್ಟಿಕತೆ ಹಾಗೂ ಎಕನಾಮಿಕ್ ಶಾಕ್ನ ನಾವು ಅಬ್ಸರ್ವ್ ಮಾಡಬೇಕು ಅಂತಂದರೆ ಇದರ ಅವಶ್ಯಕತೆ ಇದೆ. ಹಾಗಾಗಿ ಸೆಕೆಂಡ್ ಲೈಫ್ ಬರ್ತ್ನ ಕೂಡ ಕವರ್ ಮಾಡಬೇಕು. ಇದಕ್ಕಿಂತ ಮುಂಚೆ ಏನು ಸ್ಕೀಮ್ ಇತ್ತು ಅದರಲ್ಲಿ ಕವರ್ ಆಗ್ತಾ ಇತ್ತು. ಸೊ ಇದರಲ್ಲೂ ಕೂಡ ಕವರೇಜ್ನ ಸ್ಟಾರ್ಟ್ ಮಾಡಬೇಕು ನಾವು ಸೆಕೆಂಡ್ ಲೈಫ್ ಬರ್ತ್ಗೆ ಅಂತ ಹೇಳ್ತಾ ಇದ್ದಾರೆ. ಎರಡನೇದಾಗಿ ಈ ಒಂದು ಸ್ಕೀಮ್ನ ಕೆಳಗೆ ನಾವು ವೇಜ್ ಲಾಸ್ ಕಾಂಪನ್ಸೇಷನ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ಆದರೆ ಎಷ್ಟು ಮಾಡ್ತಾ ಇದ್ವಿ, ಆ ಹಣ ಸಾಕಾ, ಆ ಹಣವನ್ನು ರಿವ್ಯೂ ಮಾಡಬೇಕಾ ಅನ್ನೋ ಒಂದು ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಮೆಟರ್ನಿಟಿ ಬೆನಿಫಿಟ್ ಸ್ಕೀಮ್ ಏನಿದೆ ಅದರ ಪ್ರಕಾರ ಮೆಟರ್ನಿಟಿ ಲೀವ್ 12 ವಾರ ಕೊಡಲಾಗುತ್ತೆ. ಸೊ ಅದನ್ನು ನಾವು ನೋಡೋದಾದರೆ 12 ವಾರದ ವೇಜ್ ಕಾಂಪನ್ಸೇಷನ್ ಕೊಡಬೇಕು. ಸೊ ಅಟ್ಲೀಸ್ಟ್ 5,000 ಅಲ್ಲ 15,000ದಷ್ಟು ಹಣವನ್ನು ಅವ್ರಿಗೆ ಈ ಒಂದು ಸ್ಕೀಮ್ ಕೆಳಗೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಇದು 2 ಇಂಪಾರ್ಟೆಂಟ್ ಪಾಯಿಂಟ್ಗಳು, ಏನು ಕ್ರಮಗಳನ್ನ ತಗೊಳ್ಬೇಕು ಅಂತ. ಈ ಕ್ರಮಗಳ ಜೊತೆಗೆ ಇಂಪ್ಲಿಮೆಂಟೇಷನಲ್ಲಿ ಏನು ಗ್ಯಾಪ್ಸ್ ಇರುತ್ತೆ, ಅವರ ರಿಜಿಸ್ಟ್ರೇಷನ್ ಫಾರ್ಮ್ಗೆ ಇವತ್ತು ತುಂಬ ಜಾಸ್ತಿ ಪ್ರೊಸೀಜರ್ ಇದೆ. ಆ ಪ್ರೊಸೀಜರ್ನ ನಾವು ಸಿಂಪ್ಲಿಫೈ ಮಾಡುವಂಥದ್ದು. ಯಾರು ಟಾರ್ಗೆಟೆಡ್ ಬೆನಿಫಿಷರೀಸ್ ಇದ್ದಾರೆ ಅಂದರೆ ಪ್ರೆಗ್ನೆಂಟ್ ಹಾಗೂ ಲ್ಯಾಕ್ಟೇಟಿಂಗ್ ಮದರ್ಸ್ ಏನಿರ್ತಾರೆ ಅವರಿಗೆ ಈ ಒಂದು ಸ್ಕೀಮ್ ಬಗ್ಗೆ ಇನ್ನಷ್ಟು ಅವೇರ್ನೆಸ್ನ ಕೊಡುವಂಥದ್ದು. ಈ ಎಲ್ಲ ಕ್ರಮಗಳನ್ನ ನಾವು ಸರಿಯಾಗಿ ತಗೊಂಡ್ರಷ್ಟೇ ಭಾರತದ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಗೆ ಏನು ಕಮಿಟ್ಮೆಂಟ್ ಇದೆ ಮೆಟರ್ನಲ್ ಹೆಲ್ತ್ನ ಇಂಪ್ರೂವ್ ಮಾಡಬೇಕು ಅಂತ, ಅದನ್ನು ನಾವು ಸರಿಯಾದ ಸಮಯಕ್ಕೆ ತಲುಪಕ್ಕೆ ಸಾಧ್ಯ ಅಂತ ಈ ಒಂದು ಆರ್ಟಿಕಲಲ್ಲಿ ಹೇಳ್ತಾ ಇದ್ದಾರೆ. ಇದೊಂದು ಇಂಪಾರ್ಟೆಂಟ್ ಸ್ಕೀಮ್, ಎಸ್ಪೆಷಲಿ ಮೆಟರ್ನಲ್ ಹೆಲ್ತ್ಗೆ ಸಂಬಂಧಪಟ್ಟಿರುವಂಥದ್ದು. ಸೊ ಇಲ್ಲಿ ಬೇಕಾಗುವಂಥ ಪ್ಲಸ್ ಇರ್ಬೋದು, ಮೈನಸ್ ಇರ್ಬೋದು ಹಾಗೂ ವೇ ಫಾರ್ವರ್ಡ್ ಅಷ್ಟೂ ನಿಮಗೆ ಇದು ಒಂದೇ ಆರ್ಟಿಕಲಲ್ಲಿ ಸಿಗ್ತಾ ಇದೆ. ಹಾಗಾಗಿ ಪ್ಲೀಸ್ ನೋಟ್ಸ್ ಮಾಡಿ ಇಟ್ಕೊಳ್ಳಿ. ನಿಮ್ಮ ಪ್ರಿಲಿಮ್ಸ್ಗೆ ಹಾಗೂ ಮೇನ್ಸ್ಗೆ ಎರಡಕ್ಕೂ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಆರ್ಟಿಕಲ್. ಮುಂದೆ ಚರ್ಚೆ ಮಾಡ್ತಿರೋದು ಎಡಿಟೋರಿಯಲ್ ಆರ್ಟಿಕಲ್ ಫ್ರಮ್ ಸೆಲೆಕ್ಟಿವ್ ಟು ಯೂನಿವರ್ಸಲ್ ಎಂಗೇಜ್ಮೆಂಟ್. ಇದು ನಿಮ್ಮ UPSC ಹಾಗೂ KPSC ಸಿಲೆಬಸ್ ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ಗಳಿಗೆ ಬರುತ್ತೆ. ಕಳೆದ ವರ್ಷ ಭಾರತ ರಾಜತಾಂತ್ರಿಕವಾಗಿ ಏನೇನು ಮಾಡಿದೆ ಅದೆಲ್ಲದರ ಬಗ್ಗೆ ಸಮ್ಮರೈಸ್ಡ್ ಈ ಒಂದು ಆರ್ಟಿಕಲ್ ನಿಮಗೆ ಕೊಡುತ್ತೆ. 2021 ಭಾರತದ ಮುಂದೆ ಇದ್ದಂಥ ಒಂದು ದೊಡ್ಡ ಸವಾಲು ಚೀನಾ ಹಾಗೂ ಭಾರತದ ಸಂಬಂಧ. ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಹತ್ರ ಏನು ಗಾಲ್ವಾನ್ ಕ್ಲಾಶ್ ಆರಂಭ ಆಗಿ ಡಿಎಸ್ಕಲೇಷನ್ ಹಾಗೂ ಡಿಸೆಂಗೇಜ್ಮೆಂಟ್ ಪ್ರೊಸೆಸ್ ನಡೀತಾ ಇತ್ತು. ಅದಕ್ಕೆ ಬೇಕಾದಂಥ ಡೈಲಾಗ್ ಇರ್ಬೋದು, ಭಾರತ ಹಾಗೂ ಚೀನಾದ ಮಧ್ಯೆ ಏನು ಆರ್ಥಿಕವಾದ ಸಂಬಂಧಗಳಿದೆ ಅದನ್ನು ಹ್ಯಾಂಡಲ್ ಮಾಡೋದಿರ್ಬೋದು, ಇದು ಭಾರತದ ಮುಂದೆ ಇದ್ದಂಥ ಒಂದು ದೊಡ್ಡ ಸವಾಲು. ನಾವು ಇವತ್ತಿನ ಸಂಚಿಕೆಯಲ್ಲೇ ಭಾರತ ಚೀನಾ ಮಧ್ಯೆ ಏನು ಒಂದು ವರ್ಷದಲ್ಲಿ ನಡೆದಿದೆ, ಮುಂದೆ ಇರುವಂಥ ಸವಾಲುಗಳೇನು ಅಂತ ಚರ್ಚೆ ಮಾಡಿದ್ವಿ ಅಲ್ವಾ. ಇಲ್ಲೂ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಭಾರತ ಹಾಗೂ ಚೀನಾ ಮಧ್ಯ ಬೇರೆ ವಲಯಗಳಲ್ಲಿ ಎಂಗೇಜ್ಮೆಂಟ್ ಆಗಬೇಕು ಅಂದರೆ ಗಡಿ ಸಮಸ್ಯೆ ಸರಿ ಹೋಗಬೇಕು, ಅಟ್ಲೀಸ್ಟ್ ಶಾಂತಿ ಬರಬೇಕು ಅನ್ನೋ ಒಂದು ಪಾಯಿಂಟ್ನ ಹೇಳ್ತಾ ಇದ್ದಾರೆ. ಚೀನಾದ ನಂತರ ಭಾರತದ ಮುಂದೆ ಇದ್ದಂತಹ ಸೆಕೆಂಡ್ ಇಂಪಾರ್ಟೆಂಟ್ ಆಗಿರುವಂಥ ಒಂದು ಸಮಸ್ಯೆ ಅಫ್ಘಾನಿಸ್ತಾನ್. ಕಳೆದ ವರ್ಷ USA ತನ್ನ ಟ್ರೂಪ್ಸ್ ಏನು ಅಫ್ಘಾನಿಸ್ತಾನಲ್ಲಿ ಇಟ್ಟಿತ್ತು ಅದನ್ನು ಹಿಂಪಡೆತು. ಆ ಹಿನ್ನೆಲೆಯಲ್ಲಿ ಅಫ್ಘಾನಿಸ್ತಾನ್ ಕಂಪ್ಲೀಟ್ ನಿಯಂತ್ರಣ ತಾಲಿಬಾನ್ನ ಕೆಳಗೆ ಬಂತು. ಭಾರತಕ್ಕೆ ಎಸ್ಪೆಷಲಿ ಇದು ಇಂಪಾರ್ಟೆಂಟ್ ಆಗಿರುವಂಥ ತುಂಬ ಇಂಪ್ಯಾಕ್ಟ್ ಇರುವಂಥ ಒಂದು ಸಮಸ್ಯೆ. ಯಾಕಂದರೆ ಪಾಕಿಸ್ತಾನ್, ಚೈನಾ ಹಾಗೂ ತಾಲಿಬಾನ್ನ ನೆಕ್ಸಸ್ ಏನಿದೆ ನಮಗೆಲ್ಲ ಗೊತ್ತಿರೋ ಹಾಗೆ, ತಾಲಿಬಾನ್ ಬೇರೆ ನಾವು ಟೆರರಿಸ್ಟ್ ಆರ್ಗನೈಸೇಷನ್ ಅಂತ ಕರೀಲಿಲ್ಲ ಅಂತಂದ್ರೂ ಆ ಸಂಸ್ಥೆಗಳಿಗೆ, ಅಂಥ ಭಯೋತ್ಪಾದಕ ಸಂಸ್ಥೆಗಳಿಗೆ ತಾಲಿಬಾನ್ ಸಪೋರ್ಟ್ ನೀಡಿರೋದು ಸತ್ಯ. ಹಾಗಾಗಿ ಈಗ ಮತ್ತೆ ತಾಲಿಬಾನ್ ಪವರ್ಗೆ ಬಂದು ಅದಾದಮೇಲೆ ಪಾಕಿಸ್ತಾನ್, ಚೈನಾ ಹಾಗೂ ತಾಲಿಬಾನ್ನ ಸಂಬಂಧಗಳು ಇನ್ನಷ್ಟು ಗಟ್ಟಿಯಾದಂತೆ ಭಾರತದ ಮೇಲೆ ಅದರಿಂದ ಪರಿಣಾಮ ಬೀಳಬಹುದು ಅನ್ನೋದು ಚಿಂತಾಜನಕವಾಗಿದೆ. ಹಾಗಾಗಿ ಬೇರೆ ಬೇರೆ ವರ್ಚುವಲ್ ಪ್ಲ್ಯಾಟ್ಫಾರ್ಮ್ಗಳಲ್ಲಿ ಭಾರತ ಅಫ್ಘಾನಿಸ್ತಾನ್ ಹಾಗೂ ಆ್ಯಂಟಿ ಟೆರರಿಸಮ್ನ ವಿಷಯವಾಗಿ ಪ್ರಯಾರಿಟಿಯಿಂದ ಮಾತಾಡಿದೆ, ಸ್ಟ್ಯಾಂಡ್ ತಗೊಂಡಿದೆ. ಇನ್ನು ಕ್ಲೈಮೇಟ್ ಚೇಂಜ್ನ ವಿಷಯದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ರಿನ್ಯೂಬಲ್ ಎನರ್ಜಿನ ಪ್ರಮೋಟ್ ಮಾಡೋದಕ್ಕೆ ಕಮಿಟ್ಮೆಂಟ್ ತೊಗೊಂಡಿದೆ ಹಾಗೂ ಕೋಲ್ನ ಫೇಸ್ ಡೌನ್ ಮಾಡೋದ್ರ ಬಗ್ಗೆ ಒಂದು ಕಮಿಟ್ಮೆಂಟ್ ತೊಗೊಂಡಿದೆ. ಇದಾಗಲೇ ನಾವು ಚರ್ಚೆ ಮಾಡಿದ್ದೀವಿ ಹಳೆ ಎಡಿಟೋರಿಯಲ್ಸ್ಗಳಲ್ಲಿ. ಇನ್ನು ನಮ್ಮ ಒಂದು ಫಾರಿನ್ ಪಾಲಿಸಿ ಒಳಗೆ ಹಾಗೂ ರಾಜತಾಂತ್ರಿಕವಾಗಿ ಇವತ್ತು ತುಂಬ ಮುಖ್ಯವಾಗಿರುವಂಥ ಪ್ರದೇಶ ಇಂಡೋ ಪೆಸಿಫಿಕ್. ಈ ಇಂಡೋ ಪೆಸಿಫಿಕ್ಗಾಗಿ ರಚನೆ ಆದಂತಹ ಕ್ವಾಡ್ರಿಲ್ಯಾಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಏನಿದೆ, ಕ್ವಾಡ್ನಲ್ಲಿ ಭಾರತದ ಕಮಿಟ್ಮೆಂಟ್ ಇನ್ನಷ್ಟು ಜಾಸ್ತಿ ಆಗಿದೆ. ಆದರೆ ಕ್ವಾಡ್ ಒಂದು ಮಿಲಿಟರಿ ಅಲಯನ್ಸ್ ಅಲ್ಲ. ಹಾಗಾಗಿ ಇಂಡೋ ಪೆಸಿಫಿಕ್ಗೆ ಅಂತಲೇ ಆಸ್ಟ್ರೇಲಿಯಾ, UK ಹಾಗೂ US ಸೇರಿದಂತೆ ಒಂದು ಮಿಲಿಟರಿ ಅಲಯನ್ಸ್ನ ರಚನೆ ಆಗಿದೆ. ಅದರ ಕೆಳಗೆ ನ್ಯೂಕ್ಲಿಯರ್ ಸಬ್ಮರೀನ್ಸ್ನ ಆಸ್ಟ್ರೇಲಿಯಾಗೆ UK, US ಕೂಡ ಕೊಡ್ತಾ ಇದೆ. ವೆಸ್ಟರ್ನ್ ಕ್ವಾಡ್ ಅಂತ ಕೂಡ USA, ಇಸ್ರೇಲ್, UAE ಸೇರಿ ಒಂದು ಫಾರ್ಮೇಷನ್ ಆಗಿದೆ. ಈ ರೀತಿ ಗ್ರೂಪಿಂಗ್ಸ್ಗಳ ಅಕ್ಸೆಪ್ಟೆನ್ಸ್ ಭಾರತದ ಕಡೆಯಿಂದ ನಾವು ನೋಡ್ಬೋದು ಭಾರತ ಹಾಗೂ USA ಸಂಬಂಧದಲ್ಲಿ. ಇನ್ನು ಭಾರತ ರಷ್ಯಾ ನೋಡೋದಾದರೆ ನಾವು ಮೇಜರ್ ಅಗ್ರಿಮೆಂಟ್ಸ್ನ 2 ದೇಶಗಳ ಮಧ್ಯೆ ಸೈನ್ ಮಾಡಿದ್ದೀವಿ. ಕಾರ್ಡ್ಸ ಥ್ರೆಟ್ ಇದ್ರೂ ಕೂಡ S-400 ಮಿಸೈಲ್ಸ್ನ ತೊಗೊಂಡು ಬಂದಿದ್ದೀವಿ. ಭಾರತ ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ ಮೀಟಿಂಗ್ನ ಕೂಡ ಮೀಟ್ ಮಾಡಿತ್ತು. ಹಾಗೆ ಮುಂದೆ ರಷ್ಯಾ, ಚೈನಾ, ಇಂಡಿಯಾ ಕೂಡ ಮೀಟ್ ಆಗುವಂಥ ಸಾಧ್ಯತೆಗಳಿದೆ. ಕಳೆದ ವರ್ಷ ಆಗಸ್ಟಲ್ಲಿ UNSCಯ ಪ್ರೆಸಿಡೆನ್ಸಿ ಕೂಡ ಭಾರತ ತಗೊಂಡಿತ್ತು. ಈ ಪ್ರೆಸಿಡೆನ್ಸಿ ಯುನೈಟೆಡ್ ನೇಷನ್ ಸೆಕ್ಯೂರಿಟಿ ಕೌನ್ಸಿಲ್ನ ಪ್ರೆಸಿಡೆನ್ಸಿ ಏನಿದೆ ಅದರಲ್ಲಿ ಮ್ಯಾರಿಟೈಮ್ ಸೆಕ್ಯೂರಿಟಿ, ಪೀಸ್ ಕೀಪಿಂಗ್, ಆ್ಯಂಟಿ ಟೆರರಿಸಮ್ ಈ ರೀತಿ ಇಂಪಾರ್ಟೆಂಟ್ ವಿಷಯಗಳಿಗೆ ಪ್ರಯಾರಿಟೈಸ್ ಮಾಡಿ ಮಾತುಕತೆಯನ್ನು ಕೂಡ ನಡೆಸಿತು ಭಾರತ. ಈ ಒಂದು ಹಿನ್ನೆಲೆಯಲ್ಲಿ ಭಾರತದ ಡಿಪ್ಲೊಮ್ಯಾಟಿಕ್ ಕೇಪಬಿಲಿಟೀಸ್ ಹಾಗೂ ಯುನೈಟೆಡ್ ನೇಷನ್ಸ್ಗೆ ಭಾರತದ ಕಮಿಟ್ಮೆಂಟ್ ತೋರಿಸುತ್ತೆ.
ಇನ್ನೊಂದು ಕಡೆ ನಾವು ಮಯನ್ಮಾರ್ ಬಗ್ಗೆ ನಿರ್ದಿಷ್ಟವಾಗಿ ನೋಡೋದಾದರೆ ಅಲ್ಲಿ ಇರುವಂಥ ಮಿಲ್ಟ್ರಿ ನಾವು ಆ್ಯಕ್ಚುಲಿ ಡೆಮೋಕ್ರಸಿ ಪ್ರೋ ಅಲ್ವಾ, ಆದರೆ ಅಲ್ಲಿರುವಂಥ ಒಂದು ಕೂಪಿಂದ ಬಂದಂಥ ಮಿಲ್ಟ್ರಿ ಜನತೆಗೂ ಕೂಡ ಅದ್ರ ಜೊತೆ ಎಂಗೇಜ್ ಮಾಡ್ಕೊಳಕ್ಕೆ ಭಾರತ ಪ್ರಯತ್ನ ಮಾಡ್ತು. ಇದೇನು ತೋರಿಸುತ್ತೆ, ಭಾರತ ಯಾರು ಅಧಿಕಾರದಲ್ಲಿ ಇರ್ತಾರೆ ಅವ್ರ ಜೊತೆ ಫ್ರೆಂಡ್ಶಿಪ್ ಹಾಗೂ ಕೋಆಪ್ರೇಷನ್ ಮಾಡೋದಕ್ಕೆ ರೆಡಿ ಇದೆ ಅನ್ನೋದು ತೋರಿಸುತ್ತೆ. ಇದೆಲ್ಲ ನೋಡಿದಾಗ ಭಾರತದ ರಾಜತಂತ್ರ ಏನಿದೆ ಅದನ್ನು ಇಲ್ಲಿ ಒಂದು ಸ್ಟೇಟ್ಮೆಂಟಲ್ಲಿ ಸಮ್ಮರೈಸ್ ಮಾಡ್ತಾ ಇದ್ದಾರೆ. ಸೆಲೆಕ್ಟಿವ್ ಅಲೈನ್ಮೆಂಟಿಂದ ಯೂನಿವರ್ಸಲ್ ಎಂಗೇಜ್ಮೆಂಟ್ ಕಡೆಗೆ ಭಾರತ ಹೋಗ್ತಾ ಇದೆ ಅಂತ. ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ಪ್ಲೇಯರ್ಸ್ ಏನಿರ್ತಾರೆ ಅವರೆಲ್ಲರ ಜೊತೆ ಒಂದೇ ಟೈಮಿಗೆ ಎಂಗೇಜ್ ಮಾಡುವಂಥ ಪ್ರಯತ್ನ ಭಾರತ ಮಾಡ್ತಾ ಇದೆ ಅನ್ನೋ ಒಂದು ವಿಷಯವನ್ನು ಈ ಎರಡೇ ವರ್ಡಲ್ಲಿ ಯೂನಿವರ್ಸಲ್ ಎಂಗೇಜ್ಮೆಂಟ್ ಅನ್ನೋ ಒಂದು ಪದದಲ್ಲಿ ನೀವು ನೋಡ್ಬೋದು. ಇಂಟರ್ನ್ಯಾಷನಲ್ ರಿಲೇಷನ್ಸಲ್ಲಿ ಇಂಥ ಪದಗಳು ತುಂಬಾ ಮುಖ್ಯ ಆಗುತ್ತೆ. ನಿಮ್ಮ ಪರೀಕ್ಷೆಯಲ್ಲಿ ಮೇನ್ಸ್ ಪರೀಕ್ಷೆ ಜನರಲ್ ಸ್ಟಡೀಸ್ ಪೇಪರ್ 2 ಕೆಳಗೆ ಭಾರತ ಸೆಲೆಕ್ಟಿವ್ ಅಲೈನ್ಮೆಂಟಿಂದ ಯೂನಿವರ್ಸಲ್ ಎಂಗೇಜ್ಮೆಂಟ್ ಕಡೆಗೆ ಹೋಗ್ತಾ ಇದೆ, ಡಿಸ್ಕಸ್ ಅಥವಾ ಕ್ರಿಟಿಕಲಿ ಅನಲೈಸ್ ಅಂತಾನೆ ಪ್ರಶ್ನೆ ಬರ್ಬೋದು. ಹಾಗಾಗಿ ಈ ಆರ್ಟಿಕಲಲ್ಲಿ ಏನು ಸಮ್ಮರಿ ಮಾಡಿದ್ದಾರೆ ಅದೆಲ್ಲ ನೀವು ಇದಕ್ಕಿಂತ ಮುಂಚೆ ತಿಳ್ಕೊಂಡಿದ್ರೆ ನ್ಯೂಸ್ ಪೇಪರ್ ಅನಾಲಿಸಿಸಲ್ಲಿ ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ಈ ಒಂದು ಆರ್ಟಿಕಲಲ್ಲಿ ಮತ್ತೆ ರಿವೈಸ್ ಮಾಡಿ ಪಾಯಿಂಟ್ಸ್ ಮಾಡಿ ಇಟ್ಕೊಳ್ಳೋಕ್ಕೆ ಪ್ರಯತ್ನ ಮಾಡಿ. ಇವತ್ತಿನ ಸಂಚಿಕೆಯಿಂದ ಈ ಪ್ರಶ್ನೆಯನ್ನು ಉತ್ತರಿಸೋಕ್ಕೆ ಪ್ರಯತ್ನ ಮಾಡಿ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ನಾಟ್ ಟ್ರೂ? ಮೊದಲನೇ ಸ್ಟೇಟ್ಮೆಂಟ್, ಪ್ರೈಮ್ ಮಿನಿಸ್ಟರ್ ಮಾತೃವಂದನಾ ಯೋಜನಾ ಇಸ್ ಎ ಮೆಟರ್ನಿಟಿ ಬೆನಿಫಿಟ್ ಪ್ರೋಗ್ರಾಮ್ ಎಕ್ಸಿಕ್ಯೂಟೆಡ್ ಬೈ ದ ಮಿನಿಸ್ಟ್ರಿ ಆಫ್ ವುಮೆನ್ ಅಂಡ್ ಚೈಲ್ಡ್ ಡೆವಲಪ್ಮೆಂಟ್. ಎರಡನೇ ಸ್ಟೇಟ್ಮೆಂಟ್, ಪ್ರಧಾನ ಮಂತ್ರಿ ಮಾತೃವಂದನಾ ಯೋಜನಾ ಇಸ್ ಎ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಸ್ಕೀಮ್ ಏಮ್ ಟು ಮೀಟ್ ಎನ್ಹಾನ್ಸ್ಡ್ ನ್ಯೂಟ್ರಿಷನಲ್ ನೀಡ್ಸ್ ಅಂಡ್ ಪಾರ್ಷಿಯಲಿ ಕಾಂಪನ್ಸೇಟ್ ವೇಜ್ ಲಾಸ್. ಸೆಲೆಕ್ಟ್ ದ ಕರೆಕ್ಟ್ ಕೋಡ್. ಓನ್ಲಿ 1, ಓನ್ಲಿ 2, ಬೋತ್, ನನ್. ಇದಕ್ಕೆ ಉತ್ತರವನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹಾಗೆ ಇವತ್ತಿನ ಸಂಚಿಕೆಯಿಂದ ಏನಾದರೂ ಡೌಟ್ಸ್ ಇದ್ದಲ್ಲಿ ಕೂಡ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.